ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ನಮ್ಮ ಮಂಗಳೂರನ್ನ ನೋಡ್ತಾ ಇದ್ದೀರಾ. ಇಷ್ಟು ದಿನ ದಸರಾ ವೈಭವ, ದಸರಾದ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ವಿ. ಆದ್ರೆ ಈ ಸಂದರ್ಭಗಳಲ್ಲಿ ಮಂಗಳೂರು ಸಂಪೂರ್ಣ ಕೇಸರಿಮಯವಾಗಿ ಕಾಣ್ತಾ ಇದೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ. ಕಾರಣ ಬಿಜೆಪಿ ಮುಖಂಡರು, ಕಾರ್ಯಕರ್ತರ ಮುಖದಲ್ಲಿ ಹೊಸ ಉಲ್ಲಾಸ ಇದೆ, ಉತ್ಸಾಹ ಇದೆ, ನಗು ಇದೆ, ಮಂದಹಾಸ ಇದೆ, ಎಲ್ಲವೂ ಕೂಡ ಉತ್ಸುಕರಾಗಿದ್ದಾರೆ. ಕಾರಣ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮಂಗಳೂರಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಕರಾವಳಿ ಭಾಗ ಅಂತ ಬಂದಾಗ ಗೊತ್ತಿರುವಂತಹ ವಿಚಾರ, ಬಿಜೆಪಿ ಅನ್ನುವಂತಹ ಪಕ್ಷ ಏನಿದೆ, ಈ ಪಕ್ಷಕ್ಕೆ ಬಲಿಷ್ಠವಾಗಿರುವಂತಹ ಭದ್ರಕೋಟೆ, ಅದೇ ರೀತಿ ಪ್ರಯೋಗಶಾಲೆಯೂ ಕೂಡ ಹೌದು. ಈ ಹಿನ್ನೆಲೆ ಈ ಬಾರಿ ಅಂದ್ರೆ ಬರೋಬ್ಬರಿ 2 ದಶಕಗಳ ನಂತರ ಮಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ಏನಿದೆ ದೊಡ್ಡ ಮಟ್ಟದಲ್ಲಿ ಕಹಳೆಯನ್ನ ಊದ್ತಾ ಇದೆ. ಭಾಜಪ ಕಹಳೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಸಂಘಟನಾತ್ಮಕವಾಗಿ ಪಕ್ಷದ ಭದ್ರಕೋಟೆ ಅನ್ನುವಂಥದ್ದು ಬಿಜೆಪಿ ಪಕ್ಷದ ಭದ್ರಕೋಟೆ, ಅದು ಕರಾವಳಿ ಭಾಗ ಅನ್ನುವಂಥದ್ದು. ಅದೇ ರೀತಿ ಪ್ರಯೋಗಶಾಲೆಯೂ ಕೂಡ ಹೌದು. ಕರಾವಳಿ ಭಾಗದಲ್ಲಿ ಯಾವುದಾದ್ರೂ ಒಂದು ತಂತ್ರಗಾರಿಕೆ ಅಂತ ಹೇಳಿದ್ರೆ ಅದು ಬಿಜೆಪಿ ಪಕ್ಷದಿಂದ ಆಗುತ್ತೆ ಅನ್ನುವಂತಹ ಮಾತುಗಳು. ಅದೇ ರೀತಿ ಬರೋಬ್ಬರಿ 2 ದಶಕಗಳ ನಂತರ ಇದೀಗ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮಂಗಳೂರಿನಲ್ಲಿ ನಡೀತಾ ಇದೆ. ಈ ಹಿನ್ನೆಲೆ ಎಲ್ಲಾ ಕಾರ್ಯಕರ್ತರು ಕೂಡ, ಅದೇ ರೀತಿ ಬಿಜೆಪಿ ಮುಖಂಡರು ಕೂಡ ದೊಡ್ಡ ಮಟ್ಟದ ತಯಾರಿಯಲ್ಲಿ ತೊಡಗಿದ್ದಾರೆ. ಬಿಎಸ್ವೈ ಅವರು, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೂಡ ಈ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಆಗಮಿಸಲಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿರುವಂತಹ ವಿಚಾರ ಕೂಡ ಹೌದು. ಕಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು, ಅದೇ ರೀತಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಈ ಸಭೆ ಏನಿದೆ ದೊಡ್ಡ ಮಟ್ಟದಲ್ಲಿ ಇದೀಗ ನಮ್ಮ ಕರಾವಳಿ ಭಾಗದಲ್ಲಿ, ರಾಜ್ಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಅಷ್ಟಕ್ಕೂ ಕೂಡ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಮೊದಲನೇದಾಗಿ ನೋಡ್ಕೊಂಡು ಮಂಗಳೂರಿನ ಕೊಡಿಯಾಲ್ ಬೈಲ್ನ ನವಭಾರತ ವೃತ್ತದ ಬಳಿಯ ಟಿವಿ ರಮಣ ಪೈ ಸಭಾಂಗಣದಲ್ಲಿ 20 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ನವೆಂಬರ್ 5ರಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ವಿಶೇಷ ಸಭೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಂಗಳೂರಿಗೆ ಆಗಮಿಸಲಿದ್ದು ಪಕ್ಷದ ಕಾರ್ಯಕರ್ತರ ಹುಮ್ಮಸ್ಸು ಇಮ್ಮಡಿಯಾಗಿದೆ. ನಮ್ಮದೇ ಜಿಲ್ಲೆಯ ಸಂಸದರು, ಪಕ್ಷದ ರಾಜ್ಯದ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತಹ ಪ್ರಥಮ ಕಾರ್ಯಕಾರಿಣಿ ಸಭೆ ಅವರ ತವರಿನ ಜಿಲ್ಲೆ ತವರೂರಲ್ಲಿ ನಡೆಸ್ತಾ ಇದ್ದೇವೆ. ಅದರ ಆತಿಥ್ಯವನ್ನು ನಡೆಸುವಂಥ ಅವಕಾಶ ನಮಗೆಲ್ಲರಿಗೂ ಸಿಕ್ಕಿದೆ. ಇದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲೆಯ ತಂಡ ಹಾಗೂ ನಮ್ಮ 9 ಮಂಡಲದ ತಂಡ ಈ ಕಾರ್ಯಕಾರಿಣಿ ಸಭೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಬೇಕು ಎನ್ನುವ ಉತ್ಸುಕತೆಯಿಂದ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. 5ನೇ ತಾರೀಕು ನವೆಂಬರ್ ಇದೆ. 5ನೇ ತಾರೀಕು ಗುರುವಾರ ನಮ್ಮ ಮಂಗಳೂರಿನ ರಮಣ ಪೈ ಸಭಾಭವನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ಗಂಟೆಯ ತನಕ ವಿವಿಧ ಕಾರ್ಯಯೋಜನೆಗಳ ಮುಖಾಂತರ ಈ ಸಭೆ ನಡೆಯುತ್ತೆ. ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ವಹಿಸಲಿದ್ದು 120 ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನವೆಂಬರ್ 4ರಂದು ಸಂಜೆ 6 ಗಂಟೆಗೆ ಮಂಗಳೂರಿಗೆ ಆಗಮಿಸಲಿದ್ದು ವಾಸ್ತವ್ಯ ಹೂಡಲಿದ್ದಾರೆ. ಮರುದಿನ ಬೆಳಿಗ್ಗೆ 10 ಗಂಟೆಗೆ ರಾಜ್ಯ ವಿಶೇಷ ಸಭೆಯ ಉದ್ಘಾಟನೆ ನಡೆಯಲಿದೆ. 11:30ಕ್ಕೆ ಓಷನ್ ಪರ್ಲ್ನಲ್ಲಿ ರಾಜ್ಯ ಕೋರ್ ಕಮಿಟಿ ಸಭೆ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಲೋಕೋಪಯೋಗಿ ಇಲಾಖೆಯ ಗೋವಿಂದ ಕಾರಜೋಳ ಅವರು ನವೆಂಬರ್ 4ರಂದು ಆಗಮಿಸಲಿದ್ದಾರೆ. ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದು ಸಭೆಗೆ ಭರದ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ.
ನವೆಂಬರ್ 5ರ ಗುರುವಾರದಂದು ಬೆಳಗ್ಗೆ 10 ಗಂಟೆಗೆ ಭಾರತೀಯ ಜನತಾ ಪಕ್ಷದ ರಾಜ್ಯ ವಿಶೇಷ ಸಭೆಯ ಉದ್ಘಾಟನೆ ನೆರವೇರಲಿದೆ. ಬೆಳಗ್ಗೆ 11:30ಕ್ಕೆ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಸಂಜೆ 5:30ಕ್ಕೆ ಸಭೆಯು ಮಂಗಳೂರಿನ ಖಾಸಗಿ ಹೋಟೆಲ್ ಓಷಲ್ ಪರ್ನಲ್ಲಿ ಸಂಜೆ 7 ಗಂಟೆಯವರೆಗೆ ಮುಂದುವರಿಯಲಿದೆ. ಪಕ್ಷದ ವರಿಷ್ಠರು, ಅದೇ ರೀತಿ ಸಚಿವರು, ಅದೇ ರೀತಿ ಗಣ್ಯ ವ್ಯಕ್ತಿಗಳು ಈ ಸಭೆಯಲ್ಲಿ ಆಗಮಿಸಲಿದ್ದಾರೆ. ಗೊತ್ತಿರುವಂತಹ ವಿಚಾರ ಇದೀಗಲೇ ನಮ್ಮ ಮಂಗಳೂರು ನಗರ ಕೇಸರಿಮಯವಾಗಿದೆ. ಎಲ್ಲಿ ನೋಡಿದ್ರು ಕೂಡ ಕೇಸರಿ ಆಗಿರುವಂತಹ ಫ್ಲಾಗ್ಗಳು, ಅದೇ ರೀತಿ ಕೇಸರಿ ಬಣ್ಣಗಳು ಕಾಣ್ತಾ ಇದೆ. ಕಾರಣ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಬರೋಬ್ಬರಿ 2 ದಶಕಗಳ ನಂತರ. ಇದು ನಿಜವಾಗ್ಲೂ ಕೂಡ ಪ್ರತಿಷ್ಠೆಯ ವಿಚಾರ ಕೂಡ ಹೌದು. ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ತವರೂರು ಕೂಡ ಹೌದು. ಹಾಗಾಗಿ ಯಾವ ರೀತಿ ಈ ಬಾರಿ ಆಗುತ್ತೆ ತಂತ್ರಗಾರಿಕೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಕರಾವಳಿ ಭಾಗದಲ್ಲಿ BSY ಯಡಿಯೂರಪ್ಪ ಅಂತ ಹೇಳಿದ್ರೆ ಅವರ ಬಗ್ಗೆ ಇರುವಂತಹ ದೊಡ್ಡ ಮಟ್ಟದ ಒಂದು ಅಭಿಮಾನ, ಗೌರವ, ಅವರ ಬಗ್ಗೆ ಇರುವಂತಹ ದೊಡ್ಡ ಮಟ್ಟದ ಅಲೆ ಏನಿದೆ, ಇದು ಕಾರ್ಯಕರ್ತರಲ್ಲಿ, ಬಿಜೆಪಿ ಪಕ್ಷದ ಮುಖಂಡರಲ್ಲಿ ದೊಡ್ಡ ಮಟ್ಟದ ಒಂದು ಹುಮ್ಮಸ್ಸಿಗೆ, ಉತ್ಸುಕತೆಗೆ ಕಾರಣವಾಗಿರುವಂತದ್ದು ಕೂಡ ಸುಳ್ಳಲ್ಲ. ಎಲ್ಲ ವಿಚಾರದ ಬಗ್ಗೆ ಕೂಡ ಮಾತಾಡಬೇಕು. ಯಾವ ತಂತ್ರಗಾರಿಕೆ ಏನೆಲ್ಲ ವರ್ಕೌಟ್ ಆಗುತ್ತೆ. ಪದೇ ಕರಾವಳಿ ಭಾಗ ಅಂತ ಬಂದಾಗ ಅನೇಕ ಜನರು ಹೇಳ್ತಾರೆ ಬಿಜೆಪಿಯ ಪ್ರಯೋಗಶಾಲೆ ಅನ್ನುವಂಥದ್ದು, ಇನ್ನು ಕೆಲವರು ಹೇಳ್ತಾರೆ ಬಿಜೆಪಿಯ ಕೋಮುವಾದದ ಪ್ರಯೋಗಶಾಲೆಯೂ ಕೂಡ ಹೌದು ಕರಾವಳಿ ಅನ್ನುವಂಥದ್ದು. ಈ ರೀತಿ ಹಲವಾರು ವಿಚಾರಗಳು ಕೂಡ ಬರುತ್ತೆ. ನೇರವಾಗಿ ಮಾತಾಡಬೇಕು. ಈ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯ ಬಗ್ಗೆಯೂ ಕೂಡ ಹೌದು. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಅವಾಗ್ಮಿ ಕೂಡ ಹೌದು, ಬಿಜೆಪಿ ಮುಖಂಡರು, ಸಂಘದ ನಿಷ್ಠಾವಂತ ಕಾರ್ಯಕರ್ತರ, ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷರು ಸುದರ್ಶನ್ ಮೂಡಬಿದ್ರೆ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸುದರ್ಶನ್ ಮೂಡಬಿದ್ರೆ ಅವರಿಗೆ. ಅದೇ ರೀತಿ ಸುದರ್ಶನ್ ಮೂಡಬಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷ, ಬಿಜೆಪಿಯ ಜಿಲ್ಲಾಧ್ಯಕ್ಷ ಅಂತ ಬಂದಾಗ ಇವರಿಗೂ ಕೂಡ ದೊಡ್ಡ ಮಟ್ಟದ ಸವಾಲು. ಯಾಕಂದ್ರೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ಅಂತ ಬಂದಾಗ ಅನೇಕ ಪಕ್ಷದ ವರಿಷ್ಠರು ಬರ್ತಾರೆ, ಸಚಿವರು ಬರ್ತಾರೆ, ಗಣ್ಯ ವ್ಯಕ್ತಿಗಳು ಬರ್ತಾರೆ. ಯಾವ ರೀತಿ ನಿಭಾವಣೆ ಮಾಡ್ತಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಬರುತ್ತೆ. ಮೊದಲನೇದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಊರು, ಅದೇ ರೀತಿ ನಮ್ಮ ಜೊತೆ ಸುದರ್ಶನ್ ಅವರು ಕೂಡ ಇದ್ದಾರೆ. ನೇರವಾಗಿ ಫಸ್ಟ್ ರಿಯಾಕ್ಷನ್ ಕೇಳಬೇಕು. ಏನ್ ಹೇಳ್ತಾರೆ ಸರ್ ಫಸ್ಟ್ ರಿಯಾಕ್ಷನ್? ಈ ಬಾರಿ ದೊಡ್ಡ ಮಟ್ಟದ ಸವಾಲು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೂಡ ಹೌದು, ತಮಗೂ ಕೂಡ ಹೌದು. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಫಸ್ಟ್ ರಿಯಾಕ್ಷನ್? ನಮಗೊಂದು ಬಹಳ ಸುವರ್ಣ ಅವಕಾಶ. ಎಸ್, ನೀವು ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ರಿ, ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ. ಎಸ್, ಇದಕ್ಕೊಂದು ಕಿರೀಟಪ್ರಾಯವಾಗಿ ರಾಜ್ಯದ ಕಾರ್ಯಕಾರಿಣಿ ಸಭೆ. ಈ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಆಯ್ಕೆಯಾದ ನಂತರ, ಜವಾಬ್ದಾರಿಯನ್ನು ಸ್ವೀಕರಿಸಿದ ನಂತರ, ಈ ಅವಧಿಯಲ್ಲಿ ನಡೆಯುವಂತಹ ಮೊದಲ ಕಾರ್ಯಕಾರಿಣಿ ಸಭೆಯನ್ನ ನಡೆಸುವಂತಹ ಒಂದು ಸುವರ್ಣ ಅವಕಾಶವನ್ನ ರಾಜ್ಯದ ಅಧ್ಯಕ್ಷರು ಮತ್ತೆ ರಾಜ್ಯದ ತಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀಡಿದೆ. ಇದಕ್ಕೋಸ್ಕರ ನಾನು ಪ್ರಥಮವಾಗಿ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ಅವರ ಇಡೀ ತಂಡಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. 2 ದಶಕಗಳ ಹಿಂದೆ ನಮ್ಮ ಹಿರಿಯರು ಇಲ್ಲಿ ಕಾರ್ಯಕಾರಿಣಿ ಸಭೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿದರು. ಬಹುಶಃ ನನ್ನ ನೆನಪಿನಂಗಳದಲ್ಲಿ ಇರುವ ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಆ ಸಂದರ್ಭದಲ್ಲಿ ಭಾಗವಹಿಸಿದ್ರು ಎನ್ನುವುದು ನನಗೆ ಹಿರಿಯರ ಮೂಲಕ ತಿಳಿಯಿತು. ಇವತ್ತು ನಮ್ಮದೇ ಜಿಲ್ಲೆಯ ಹೆಮ್ಮೆಯ ಸಂಸದರು, ಸಂಘಟನಾ ಚತುರ, ಅವರ ಅಧ್ಯಕ್ಷತೆಯ ನೆಲೆಯಲ್ಲಿ ಅವರ ತವರೂರಲ್ಲೇ ಅವರ ಕೈ ಕೆಳಗೆ ಕೆಲಸ ಮಾಡಿದಂಥ ನಾವೆಲ್ಲರೂ ಕಾರ್ಯಕರ್ತರು. ನಮಗೆ ಅವರವರು ಸ್ಫೂರ್ತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಯಶಸ್ವಿಯಾಗಿ ಸಂಘಟಿಸಿದವರು. ಈ ಜಿಲ್ಲೆಯ ನರನಾಡಿ ಅವರಿಗೆ ಗೊತ್ತಿದೆ. ಕಾರ್ಯಕರ್ತರ ಜೊತೆ ಒಳ್ಳೆಯ ಬಾಂಧವ್ಯ, ಸಂಪರ್ಕ ಅವರಲ್ಲಿ ಇದ್ದ ಪರಿಣಾಮದಿಂದ ನೀವು ಪ್ರಾರಂಭದಲ್ಲಿ ಹೇಳಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಪ್ರಯೋಗಶಾಲೆ ಅಂತ. ಅದೇ ರೀತಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರನ್ನ ಈ ಜಿಲ್ಲೆಯ ಸಂಸದನಾಗಿ ಅಭ್ಯರ್ಥಿಯಾಗಿ 2009 ಇಸ್ವಿಯಲ್ಲಿ ಆಯ್ಕೆ ಮಾಡಿದಾಗ ಕಾರ್ಯಕರ್ತರಿಗಾದಂತ ಸಂತಸ ಬಹುಶಃ ಅದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಅವರು ಕೂಡ ನಾನು ಸಂಸದನಾಗ್ತೇನೆ, ನಾನು ಚುನಾವಣೆಗೆ ಸ್ಪರ್ಧಿಸ್ತೇನೆ ಎನ್ನುವುದನ್ನ ಖಂಡಿತವಾಗಿ ಕೂಡ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಅವರು ನೇರವಾಗಿ ಸಂಘಟನೆ ಕೆಲಸವನ್ನ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿಯನ್ನ ಈ ಜಿಲ್ಲೆಯಲ್ಲಿ ಹಿರಿಯರು ಕಟ್ಟಿ ಬೆಳೆಸಿದ್ದಾರೆ, ಅದನ್ನು ಇನ್ನಷ್ಟು ವಿಸ್ತಾರವಾಗಿ ಬೆಳೆಸಬೇಕೆನ್ನುವ ಸಂಕಲ್ಪದಿಂದ ಕೆಲಸ ಮಾಡಿದಂತ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಸಂಘಟನಾ ಸಾಮರ್ಥ್ಯವನ್ನ ನೋಡಿಯೇ ಇವತ್ತು ಹಿರಿಯರವರಿಗೆ ಅನೇಕ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ. ಇವತ್ತು ಎಲ್ಲರ ನಿರೀಕ್ಷೆಯಂತೆ ಅವರಿಗೆ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಸಿಕ್ಕಿದೆ. ಅವರು ಜವಾಬ್ದಾರಿಯನ್ನು ಸ್ವೀಕರಿಸಿದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯ ಪ್ರಯೋಗಗಳನ್ನು ಅವರು ಮಾಡಿ ಯಶಸ್ವಿಯಾಗಿದ್ದಾರೆ ಅದನ್ನೆಲ್ಲ ಅವರು ರಾಜ್ಯದಲ್ಲಿ ಅನುಷ್ಠಾನ ಮಾಡಬೇಕೆನ್ನುವಂತ ಸಂಕಲ್ಪವನ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರ ಮಾರ್ಗದರ್ಶನದಲ್ಲಿ, ನಮ್ಮ ರಾಜ್ಯದ ಹಿರಿಯರ ಮಾರ್ಗದರ್ಶನದಲ್ಲಿ ಬಹಳ ಕ್ರಿಯಾಶೀಲರಾಗಿ, ಈಗಾಗಲೇ ಮೊನ್ನೆ ಗೊತ್ತಿರಬಹುದು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು JP ನಡ್ಡಾಜಿ ಅವರು ಕೂಡ
ನಮ್ಮ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು. Yes. ಇಂಥ ಕೋವಿಡ್ ಸಂದರ್ಭದಲ್ಲೂ ಕೂಡ ಬಹಳ ಕ್ರಿಯಾಶೀಲರಾಗಿ ಇಡೀ ರಾಜ್ಯದಲ್ಲಿ ಸುತ್ತಾಡಿಕೊಂಡು ಸಂಘಟನೆ ಕೆಲಸವನ್ನ ಮಾಡಿದಂಥ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿಯನ್ನು ಕೂಡ JP ನಡ್ಡಾಜಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದನ್ನು ನಾವು ಗಮನಿಸಿದ್ದೇವೆ. ಇಂಥ ಒಂದು ಸಂತಸದ ಸಂಭ್ರಮದಲ್ಲಿ ನಮ್ಮ ಜಿಲ್ಲೆಗೆ ಈ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಅದನ್ನು ನಾವು ಎಲ್ಲರೂ ಸೇರಿ ಒಂದು ತಂಡವಾಗಿ ಅವರ ಮಾರ್ಗದರ್ಶನದಲ್ಲೇ ಯಶಸ್ವಿಯಾಗಿ ಮಾಡ್ತೇವೆ ಎನ್ನುವಂಥ ಆತ್ಮವಿಶ್ವಾಸ ಇದೆ. ಎಸ್ 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 ಅದೇ ರೀತಿ ಕರಾವಳಿ ಭದ್ರಕೋಟೆ ಸಂಘಟನಾತ್ಮಕ ದೃಷ್ಟಿ ಏನಿದೆ, ಇದರಲ್ಲೂ ಕೂಡ ಈ ಒಂದು ಕಾರ್ಯಕಾರಿಣಿ ಸಭೆ ಅತ್ಯಂತ ಮಹತ್ವಪೂರ್ಣವನ್ನ ಪಡೆಯುತ್ತೆ. ಮಂಗಳೂರಿನಲ್ಲಿ ಈ ಬಾರಿ ನಡೆಯುವಂತಹ ಒಂದು ಕಾರ್ಯಕಾರಿಣಿ ಸಭೆ ಮಂಗಳೂರಿನಲ್ಲಿ ನಡೀತಾ ಇದೆ, ಜೊತೆಗೆ ಕರಾವಳಿ ಭಾಗದಲ್ಲಿ ನಡೀತಾ ಇದೆ, ಪ್ರಯೋಗ ಶಾಲೆ ಅನ್ನುವಂಥ ಕರಾವಳಿ ಭಾಗದಲ್ಲಿ ನಡೀತಾ ಇದೆ, ಭದ್ರಕೋಟೆಯಲ್ಲಿ ನಡೀತಾ ಇದೆ. ಎಲ್ಲಾ ವಿಚಾರಗಳನ್ನು ನೋಡಿದಾಗ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿ ಈ ಒಂದು ಸ್ಥಳವನ್ನ ಆಯ್ಕೆ ಮಾಡಿದ್ದಾರಾ, ಅಥವಾ ಎಲ್ಲೋ ಒಂದ್ ಕಡೆ ನಾವು ಇಲ್ಲಿ ಸ್ಟ್ರಾಂಗ್ ಇದ್ದೇವೆ, ನಮ್ಮ ಭದ್ರಕೋಟೆ ಇದು, ಸೊ ಇಲ್ಲಿಂದಲೇ ಏನಾದರೂ ಒಂದು ತಂತ್ರಗಾರಿಕೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ? ಹೇಗೆ? ರಾಜಕಾರಣದಲ್ಲಿ ತಂತ್ರಗಾರಿಕೆ ಇದ್ದೇ ಇರ್ತದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಅನೇಕ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ, ಅದು ನಮ್ಮ ಪರಿವಾರದ ವಿವಿಧ ಕಾರ್ಯಕ್ರಮಗಳು ಇಡೀ ದೇಶಕ್ಕೆ ಒಂದು ಸೂಚನೆಯನ್ನು ಕೊಟ್ಟಂತ ಅಥವಾ ಒಂದು ದಿಕ್ಸೂಚಿ ಅಂತ ಕೊಟ್ಟಂತ ಕಾರ್ಯಕ್ರಮಗಳನ್ನು ನಾವಿಲ್ಲಿ ನಡೆಸಿದ್ದೇವೆ. ಅದು ಸಮಾಜೋತ್ಸವ ಇರ್ಬೋದು, ಸನ್ಮಾನ್ಯ ಪ್ರಧಾನಮಂತ್ರಿಯವರ ಮೋದಿಯವರ ಕಾರ್ಯಕ್ರಮ ಇರ್ಬೋದು, ಆಗಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಅಮಿತ್ ಶಾ ಅವರ ಕಾರ್ಯಕ್ರಮ ಇರ್ಬೋದು, ಅಡ್ವಾಣಿಜಿಯವರ ರಥಯಾತ್ರೆಗಳಿರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳು ಇಡೀ ರಾಷ್ಟ್ರಕ್ಕೆ ಒಂದು ಸಂದೇಶ ಕೊಟ್ಟಿದೆ. ಅದೇ ರೀತಿ ರಾಜ್ಯದ ನಡೆಯುವಂತ ಈ ಪ್ರಥಮ ಕಾರ್ಯಕಾರಿಣಿ ಸಭೆಯನ್ನ ಬಹಳ ವ್ಯವಸ್ಥಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಮಾರ್ಗದರ್ಶನದಲ್ಲೇ ಅವರ ನೇತೃತ್ವದಲ್ಲೇ ಅದನ್ನು ವ್ಯವಸ್ಥಿತವಾಗಿ ನಡೆಸಿ ಇನ್ನು ಮುಂದಿನ ಅವರ ಅವಧಿಯಲ್ಲಿ ಕಾರ್ಯಕಾರಿಣಿ ಸಭೆಯನ್ನ ಯಾವ ರೀತಿ ನಡೆಸಬೇಕು ಎನ್ನುವುದು ಎಲ್ಲ ಜಿಲ್ಲೆಗಳಿಗೆ ಇದೊಂದು ಮಾದರಿ ಆಗ್ತದೆ. ಅದನ್ನ ಇಲ್ಲೇ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅವರು ಸಂಕಲ್ಪ ಮಾಡಿದ್ದಾರೆ. ಅದೊಂದು ರೀತಿಯಲ್ಲಿ ಕಾರ್ಯಕಾರಿಣಿ ಮಾಡುವುದರಲ್ಲಿ ಕೂಡ ಒಂದು ಪ್ರಯೋಗವನ್ನ ಮಾಡುವ ನಿಟ್ಟಿನಲ್ಲಿ ಅವರು ಅಳವಡಿಸಿದ್ದಾರೆ ಎನ್ನುವಂತ ನನ್ನ ಮನಸ್ಸು ಹೇಳುತ್ತೆ. ಬ್ಯೂಟಿಫುಲ್. ಎಸ್, ಓಕೆ. ಹೇಳಿರುವಂತಹ ಮಾತು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಅಂತ ಬಂದಾಗ ಬಿಜೆಪಿಯ ಪ್ರಯೋಗಶಾಲೆ ಬರುತ್ತೆ. ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ತಂತ್ರಗಾರಿಕೆ, ಅದೇ ರೀತಿ ಪ್ರಯೋಗಶಾಲೆ ಏನಿದೆ ಪ್ರಯೋಗವನ್ನ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಮಂಗಳೂರಿನಲ್ಲಿ ಆಗ್ತಾ ಇದೆ, ಕರಾವಳಿ ಭಾಗದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು. ಅದೇ ರೀತಿ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲೂ ಕೂಡ ಇದ್ದೇ ಇದೆ, ಕರೆ ಮಾಡಬಹುದು. ಈ ಒಂದು ವಿಚಾರದ ಬಗ್ಗೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಪಡಿಸಬಹುದು. ಪ್ರಥಮ ಕರೆ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತಾನೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಂತೋಷ್ ಶೆಟ್ಟಿ ಅಂತ, ಮೊಳಹಳ್ಳಿ, ಕುಂದಾಪುರದಿಂದ ಮಾತಾಡೋದು. ಸಂತೋಷ್ ಶೆಟ್ಟಿ ಅವರು. ಎಸ್, ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಮಾತಾಡಿ ಸರ್. ಸಂತೋಷ್ ಶೆಟ್ಟಿ ಅವರೇ, ಧ್ವನಿ ಕೇಳ್ತಾ ಇದೆಯಾ? ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಸಂತೋಷ್ ಶೆಟ್ಟಿ ಅವರೇ, ಧ್ವನಿ ಕೇಳ್ತಾ ಇದೆಯಾ ಈಗ? ಸಂತೋಷ್ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಧ್ವನಿ ಕೇಳ್ತಾ ಇದೆ. ಓಕೆ, ನಮಸ್ತೆ ಸರ್, ಮಾತಾಡಿ. ಸುದರ್ಶನ್ ಅವರಿದ್ದಾರೆ, ಜಿಲ್ಲಾಧ್ಯಕ್ಷರು ಬಿಜೆಪಿ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈಗ ಕಾರ್ಯಕಾರಿಣಿ ಸಭೆಗೆ ಸಿಎಂ ಯಡಿಯೂರಪ್ಪನವರು ಆಗಮಿಸ್ತಿರೋದು ಬಹಳ ಸಂತೋಷದ ವಿಷಯ. ಸರಿ. ಇನ್ನೊಂದೇನಂತ ಹೇಳಿದ್ರೆ, ರಾಜ್ಯದಲ್ಲಿ ತಾಂಡವಾಡ್ತಿರುವಂತ ಒಂದು ಕಡೆನೆ ಕೊರೋನಾ, ಇನ್ನೊಂದು ಕಡೆ ಏನಾಗ್ತಿದೆ ಅಂತ ಹೇಳಿದ್ರೆ ಸಮಸ್ಯೆಗಳ ಆಗರದಲ್ಲಿ ನಮ್ಮ ಕರ್ನಾಟಕ ಪೂರ್ತಿ, ಉತ್ತರ ಕರ್ನಾಟಕದಿಂದ ಹಿಡಿದು ನಮ್ಮ ಸೌತ್ ಕರ್ನಾಟಕದವರಿಗೂ ಕೂಡ ಸಮಸ್ಯೆಗಳ ಆಗರನೇ ಇದೆ. ಆದ್ರೆ ಸರ್ಕಾರ ಯಾವ ಮಟ್ಟದ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ತಾ ಇದೆ, ಮತ್ತೆ ಸರ್ಕಾರ ಯಾವ ಮಟ್ಟದಲ್ಲಿ ಮುತುವರ್ಜಿಯನ್ನ ವಹಿಸ್ತಿದೆ, ಅದೊಂದು ಬಹಳ ಸಂತೋಷದ ವಿಷಯ. ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಅಧಿಕಾರದ ವೈಫಲ್ಯ ನಡೀತಿದೆ ಅಂತ ಅನಿಸ್ತಾ ಇದೆ ನನ್ನ ಮಟ್ಟಿಗೆ. ಯಾಕಂತ ಹೇಳಿದ್ರೆ, ಸಮಾಜದಲ್ಲಿ ಒಂದ್ ಕಡೆ ಉತ್ತರ ಕರ್ನಾಟಕದಲ್ಲಿ ನೆರೆ ಪ್ರವಾಹ ಆಗಿ ಸಾಕಷ್ಟು ಕೋಟಿ ಕಟ್ಟಲೆ ನಷ್ಟ ಆಗ್ಬಿಟ್ಟಿದೆ. ಒಂದು, ಜನರು ಕೂಡ ಅಲ್ಲಿನ ನಾಗರಿಕರು ಅತಂತ್ರದಲ್ಲಿ ಸಿಲುಕಿದ್ದಾರೆ. ಇನ್ನೊಂದು, ಮತ್ತೊಂದಾಗಿ ರಾಜ್ಯದ ಪ್ರತಿ ಒಂದು ರಸ್ತೆಗಳು, ನೀವು ಬೆಂಗಳೂರಿಂದ ಹಿಡಿದು ಬೆಳಗಾಮ ತನಕ ಹೋಗಿರುವಂತ ಯಾವುದೇ ರಸ್ತೆಗಳಲ್ಲಿ ನೀವು ಸಂಚಾರ ಮಾಡಿ, ನಿಜವಾಗ್ಲೂ ಆ ಸಂಚಾರ ಮಾಡುವಂತ ವ್ಯಕ್ತಿಗಳು ಮನೆ ತಲುಪುವುದೇ 100% ಡೌಟ್. ಎಲ್ಲೂ ಕೂಡ ಕಾಮಗಾರಿ ನಡೀತಾ ಇಲ್ಲ. ಅದನ್ನ ಫಸ್ಟ್ ಆಫ್ ಆಲ್ ಮಾಡ್ಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗದಂತಹ ರೀತಿಯಲ್ಲಿ ಸರ್ಕಾರಗಳಿರ್ಬೋದು, ಆಡಳಿತ ಪಕ್ಷಗಳಿರ್ಬೋದು, ಅದನ್ನ ಮುತುವರ್ಜಿ ವಹಿಸಿ ಮಾಡಿಸ್ಬೇಕಾಗತ್ತೆ. ಒಂದು, ಇನ್ನೊಂದರಲ್ಲಿ ಸಮಾಜದ ಬೇರೆ ಬೇರೆ ಕಡೆಯಲ್ಲಿ ನಡೆಯುತ್ತಿರುವಂತಹ ಮಹಿಳೆ ಮೇಲಾಗುತ್ತಿರುವಂತಹ ದೌರ್ಜನ್ಯ, ಅದನ್ನ ಕೂಡ ತಡಿಬೇಕಾಗತ್ತೆ. ಅಥವಾ ಯಾವುದೋ ಒಂದು
ದೌರ್ಜನ್ಯ ನಡೆದಾಗ ಆಡಳಿತ ಪಕ್ಷಗಳು ಇರ್ಬೋದು ಅಥವಾ ವಿರೋಧ ಪಕ್ಷಗಳಿರ್ಬೋದು ಅದನ್ನ ಬೇರೆ ರೀತಿ ಪ್ರತಿಭಟನೆ ರೀತಿಯಲ್ಲಿ ಬಿಂಬಿಸಿ ಸರ್ಕಾರದ ವೈಫಲ್ಯ ತೋರಿಸುವಂತದ್ದು ಪ್ರತಿಪಕ್ಷಗಳು ಕೂಡ ವಿರೋಧ ಪಕ್ಷಗಳು ಕೂಡ ಮಾಡ್ತಾ ಇದೆ. ಅದು ಬಹಳ ಒಂದು ಸಮಂಜಸವಲ್ಲ. ಸರಿ ಸರ್ ಓಕೆ, ಥ್ಯಾಂಕ್ ಯು ಸರ್. ಈಗ ಇರುವಂತಹ ಪ್ರಸಕ್ತ ಸಮಸ್ಯೆಗಳ ಬಗ್ಗೆ ತಾವು ಮಾತಾಡಿದಿರಾ. ಇದು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದನ್ನೆಲ್ಲ ಚರ್ಚೆಗೆ ತರಬೇಕು ಅನ್ನುವಂತಹ ಮಾತನ್ನ ಹೇಳುವಂತಹ ಒಂದು ಸಂತೋಷ್ ಶೆಟ್ಟಿ ಅವರ ಮಾತುಗಳು. ಅದೇ ರೀತಿ ಏನ್ ಹೇಳ್ತೀರಾ ಸರ್ ಸುದರ್ಶನ್ ಅವರು ಈ ಒಂದು ಮಾತುಗಳಿಗೆ? ಅಂದ್ರೆ ಒಂದು ಮಹಿಳೆಯರ ಅತ್ಯಾಚಾರದ ಬಗ್ಗೆ ಹೇಳಿದ್ರು. ಮಹಿಳೆಯ ಅತ್ಯಾಚಾರ ಈ ದೇಶದ ಯಾವುದೇ ಭಾಗದಲ್ಲಿ ಕೂಡ ನಡೆಯಬಾರದು ಎನ್ನುವ ಉದ್ದೇಶದಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ವಿಶೇಷವಾದಂಥ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಬಹಳ ಕಠಿಣವಾದಂಥ ಕಾನೂನು. ಇದರಿಂದಾಗಿ ಮಹಿಳೆಯರನ್ನ ರಕ್ಷಣೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಬದ್ಧವಾಗಿದೆ. ಇನ್ನೊಂದು, ಜನರಿಗೆ ಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳು ಅದನ್ನ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಅದು. ಆದ್ರೆ ಇವತ್ತು ಕೋವಿಡ್ನಿಂದಾಗಿ ನಮ್ಮ ದೇಶ, ನಮ್ಮ ರಾಜ್ಯ ಅಲ್ಲ, ಇವತ್ತು ಇಡೀ ಜಗತ್ತೇ ಆರ್ಥಿಕವಾಗಿ ಕುಸಿದಿದೆ. ಒಟ್ಟು ಅಭಿವೃದ್ಧಿಯ ಕಾರ್ಯಗಳು ಕುಂಠಿತ ಆಗಿದೆ ಕೋವಿಡ್ನ ಕಾರಣದಿಂದಾಗಿ. ಆದ್ರೂ ವಿಶೇಷವಾಗಿ ನಮ್ಮ ರಾಜ್ಯವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಣಯಗಳು, ಇಂಥ ಸಂದರ್ಭದಲ್ಲೂ ಕೂಡ ಆರ್ಥಿಕ ಚಟುವಟಿಕೆಗೆ ಪುನಶ್ಚೇತನಕ್ಕೆ ಮಾಡಿದಂಥ ಕೆಲಸ ಕಾರ್ಯಗಳು, ಅದರ ಜೊತೆಗೆ ಅಭಿವೃದ್ಧಿಯ ಕಾರ್ಯಗಳು, ಇದನ್ನು ಇವತ್ತು ಕೇಂದ್ರ ಸರ್ಕಾರ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಎಲ್ಲಿಯೂ ಕೂಡ ಆರ್ಥಿಕವಾಗಿ ಸಮಸ್ಯೆ ತಲೆದೋರದ ರೀತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಪಕ್ಷದ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಮತ್ತೆ ಅವರ ಇಡೀ ತಂಡ ಇವತ್ತು ಯಡಿಯೂರಪ್ಪರ ಸರ್ಕಾರದ ಬೆನ್ನ ಹಿಂದೆ ನಿಂತಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇವಲ ಅಧಿಕಾರಕ್ಕೋಸ್ಕರ ಸ್ಥಾಪನೆಯಾದಂಥ ಪಾರ್ಟಿ ಅಲ್ಲ. ಮೊನ್ನೆ ಕೋವಿಡ್ನ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೇವಾ ಹಿ ಸಂಘಟನೆ ಮಂತ್ರವನ್ನ ನಮ್ಮ ದೇಶದ ಕಾರ್ಯಕರ್ತರಿಗೆ ಅವರು ಉಪದೇಶ ಮಾಡಿದರು. JP ನಡ್ಡಾಜಿಯವರದನ್ನ ಸೂಚನೆ ಮಾಡಿದರು ಕಾರ್ಯಕರ್ತರಿಗೆ. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರ ಮಾರ್ಗದರ್ಶನದಲ್ಲಿ ನಡೆದಂತಹ ಒಂದು ಸೇವಾ ಕಾರ್ಯ ಈ ರಾಜ್ಯದಲ್ಲಿ ಬಹುಶಃ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಎಲ್ಲ ಕಾರ್ಯಕರ್ತರ ಪರಿಶ್ರಮ, ಈ ರಾಜ್ಯದ ಸಂಘ ಸಂಸ್ಥೆಗಳ ಸಹಕಾರ, ಧಾರ್ಮಿಕ ಕೇಂದ್ರಗಳ ಸಹಕಾರ, ಉದಾರ ದಾನಿಗಳ ಸಹಕಾರದಿಂದ ಒಂದು ಅಭೂತಪೂರ್ವವಾದಂಥ ಸೇವಾ ಕಾರ್ಯವನ್ನ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಮಾಡಿದೆ. ಆದರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಸಂಸದರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಆಗಿದೆ. ಓಕೆ, ರೈಟ್ ಸರ್, ಬರ್ತೇನೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ, ನೇರವಾಗಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ಸಚಿನ್ ಪಂಪಲ್ ಮಾತಾಡ್ತಾರೆ. ಸಚಿನ್ ಪಂಪಲ್ ಅವರು, ನಮಸ್ತೆ ಸಚಿನ್ ಪಂಪಲ್ ಅವರೇ, ಮಾತಾಡಿ ಸರ್ ತಮ್ಮ ಪ್ರಶ್ನೆ. ಬಿಜೆಪಿಯ ಪ್ರತಿನಿಧಿಯಾಗಿ ಸುದರ್ಶನ್ ಅವರು ಬಂದಿದ್ದಾರೆ. ಇನ್ನು ನವೆಂಬರ್ 5ಕ್ಕೆ ಆಗುವ ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಮೊಟ್ಟ ಮೊದಲನೇದು ಮುಖ್ಯವಾಗಿ ನೀವು ಏನ್ ಚರ್ಚಿಸಬೇಕಂದ್ರೆ, ಬಹುಸಂಖ್ಯಾತ ಬಿಲ್ಲವರ ಆದರ್ಶ ಪುರುಷರಾಗಿರುವಂತಹ ಕೋಟಿ ಚೆನ್ನೈರವರ ಹೆಸರು ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಡ್ಬೇಕಂತ ಇದ್ರು. ಅದು ಏನಾಯ್ತಂತ ಗೊತ್ತಿಲ್ಲ. ನಂದು ಏನು ಸಲಹೆ ವಿನಂತಿ ಅಂದ್ರೆ, ಇದನ್ನು ಮೊಟ್ಟ ಮೊದಲು ಮುಖ್ಯವಾಗಿ ಚರ್ಚಿಸಬೇಕು. ಕೋಟಿ ಚೆನ್ನೈರವರ ಹೆಸರು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಬೇಕು, ಅದನ್ನು ಚರ್ಚಿಸಲೇಬೇಕು. ಮತ್ತೆ ಇನ್ನೊಂದೇನಂದ್ರೆ, ತರಾತುರಿಯಲ್ಲಿ ಹೇಗೆ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರ ಹೆಸರು ಇಟ್ಟಿದ್ದಾರೋ ಅದೇ ರೀತಿಯಲ್ಲಿ ತರಾತುರಿಯಲ್ಲಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಕೋಟಿ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಲೇಬೇಕಂತ ನಾನು ಸುದರ್ಶನ್ ಅವರ ಹತ್ರ ಕೇಳ್ಕೊತಾ ಇದ್ದೇನೆ. ಯಾಕಂದ್ರೆ ಬಿಲ್ಲವರು ಇವತ್ತು ಇಡೀ ಕರಾವಳಿಯಲ್ಲಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತೆ ಭಾಜಪ ಬಲಿಷ್ಠವಾದದ್ದೇ ಬಿಲ್ಲವರಿಂದ. ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅದು ಇಡ್ಲೇಬೇಕು, ಅದು ಕಾರ್ಯಕಾರಿಣಿಯಲ್ಲಿ ಮುಖ್ಯವಾಗಿ ಚರ್ಚಿಸಲೇಬೇಕು ಅಂತ ಇದನ್ನು ನಾವು ಹೇಳುವುದು ಮಾತ್ರ ಅಲ್ಲ, ಇದನ್ನು ನಾವು ನೋಡ್ತಾ ಇದ್ದೇವೆ. ಆಗ್ಲಿಲ್ಲ ಆದ್ರೆ ನಾವು ಅದಕ್ಕೆ ಏನು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸಚಿನ್ ಪಂಪಲ್ ಅವರು. ತಮ್ಮ ಒಂದು ಸಜೆಷನ್ ಅನ್ನ ತಾವು ಹೇಳಿದೀರಾ, ತಮ್ಮ ಒಂದು ಅಭಿಪ್ರಾಯವನ್ನ ತಾವು ವ್ಯಕ್ತಪಡಿಸಿದ್ದೀರಾ. ಅಂಡ್ ಎಲ್ಲೋ ಒಂದ್ ಕಡೆ ನಾನು ಆಗ್ಲೇ ಹೇಳಿದೆ, ಇದು ಭಾಜಪ ಕಹಳೆ ಮಾತ್ರ ಅಲ್ಲ, ಬಲಿಷ್ಠವಾಗಿರುವಂತಹ ಒಂದು ಪಕ್ಷ ಏನಿದೆ ಬಿಜೆಪಿ, ಪಕ್ಷದ ಕಾರ್ಯಕಾರಿಣಿ ಸಭೆಗಿಂತ ಜಾಸ್ತಿ ಆಡಳಿತ ಪಕ್ಷದಲ್ಲಿರುವಂತಹ ಒಂದು ಪಕ್ಷ. ಈ ಪಕ್ಷದ ಕಾರ್ಯಕಾರಿಣಿ ಸಭೆಯು ಕೂಡ ಆಗ್ತಾ ಇದೆ ಅನ್ನೋದು ನನ್ನ ಭಾವನೆ ಅಲ್ವಾ, ಏನ್ ಹೇಳ್ತೀರಾ? ಸೊ ಜನರ ಒಂದು ವಿಚಾರದ ಬಗ್ಗೆ ಅಭಿಪ್ರಾಯವನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು, ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರ ಹೆಸರನ್ನ ತರಾತುರಿಯಲ್ಲಿ ಇಡ್ಲಿಲ್ಲ, ಅದಕ್ಕೆ ಅನೇಕ ಪ್ರೊಸೀಜರ್ಗಳನ್ನ ಮಾಡಿಕೊಂಡೇ ಮಹಾನಗರ ಪಾಲಿಕೆ ಇಟ್ಟಿದೆ. ಇನ್ನೊಂದು, ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟದ್ದು. ಇನ್ನೊಂದು, ವಿಮಾನ ನಿಲ್ದಾಣಕ್ಕೆ ಹೆಸರಿಡಬೇಕಾದ್ರೆ ಅದು ಸ್ಥಳೀಯ ಆಡಳಿತದ ಸಂಬಂಧಕ್ಕೆ ಬರುವುದಿಲ್ಲ. ಜಿಲ್ಲೆಯಲ್ಲಿ ನಿರ್ಣಯ ಆಗಿ ಅದು ರಾಜ್ಯ ಸರ್ಕಾರಕ್ಕೆ ಹೋಗಬೇಕು, ಅಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಬೇಕು. ನನಗೆ ಇರುವ ಮಾಹಿತಿ ಪ್ರಕಾರ ಈಗಾಗಲೇ
ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ, ರಾಜ್ಯ ಸರ್ಕಾರದ ಮಟ್ಟಕ್ಕೆ ಹೋಗಿದೆ ಅನ್ನೋದು ನನಗೆ ಮನವರಿಕೆಯಲ್ಲಿ ಇದೆ. ಅದನ್ನ ನಾವು ನೋಡಬೇಕು. ಇನ್ನೊಂದು, ಕೋಟಿ ಚೆನ್ನೈಯರ ಹೆಸರನ್ನ ಬಿಲ್ಲವರಿಗೋಸ್ಕರ ಈ ಜಿಲ್ಲೆಯಲ್ಲಿ ಇಡುವಂತ ಅವಶ್ಯಕತೆ ಅಲ್ಲ. ಕೋಟಿ ಚೆನ್ನೈ ಅವರು ರಾಷ್ಟ್ರ ಪುರುಷರು. ಕೋಟಿ ಚೆನ್ನೈ ಅವರು ಬಿಲ್ಲವರಿಗೆ ಮಾತ್ರ ನಾಯಕರಲ್ಲ, ಅವರು ರಾಷ್ಟ್ರ ಪುರುಷರು. ಅವರು ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೊಟ್ಟ ಏನು ಕೊಡುಗೆ ಇದೆ, ಅವರ ಏನು ತ್ಯಾಗ ಇದೆ, ಅದಕ್ಕೋಸ್ಕರ ಅವರಿಗೆ ಗೌರವ ಕೊಡಬೇಕು. ಅದಕ್ಕೆ ಬೇಕಾದಂತ ಬಹುಶಃ ಕೆಲಸ ಕಾರ್ಯವನ್ನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಮಾಡಿದ್ದಾರೆ ಎನ್ನುವಂತ ಒಂದು ನನ್ನ ಮನಸ್ಸಿನ ಅಂಗಳದಲ್ಲಿ ಇದೆ. ಸರ್ಕಾರ ಇದೆ, ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತರುವಂತ ಕೆಲಸ ಆಗ್ಬೇಕು ಅನ್ನೋದು ನೋಡ್ತೇನೆ. ಎಸ್ ಸರ್, ಓಕೆ, ರೈಟ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹೌದು, ಕೇಳ್ತಾ ಇದೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಗಳೂರಿನಿಂದ ಸುಂದರ್ ಶೆಟ್ಟಿ ಅಂತ. ಸುಂದರ್ ಶೆಟ್ಟಿ ಅವರು ಮಂಗಳೂರಿನಿಂದ. ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ. ಹೌದು, ಮಂಗಳೂರಿನಲ್ಲಿ ಜರುಗುವಂತ ಬಿಜೆಪಿಯ ಸಭೆ ಒಳ್ಳೆಯ ವಿಚಾರ ಸರ್. ದಯಮಾಡಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸಭೆಯನ್ನು ಮಾಡ್ತಾ. ಓಕೆ, ದಯಮಾಡಿ ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಸರ್. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಸಭೆ ಮಾಡುವ ಅಭಿಪ್ರಾಯ ಇದೆ. ಅದು ಒಳ್ಳೆಯ ವಿಚಾರ. ಆಯಾ ಜಿಲ್ಲೆಯಲ್ಲಿ ಏನಾದ್ರೂ ಜನರಿಗೆ ಪಕ್ಷದ ಸಂಘಟನೆಗೆ ಅದು ಬಹಳ ಸುಲಭ ಆಗ್ಬಹುದು, ಒಳ್ಳೇದಾಗಬಹುದು. ಮತ್ತು ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮಗಳನ್ನು ಆದಷ್ಟು ನಿಮಗೆ ಜನರಿಗೆ ತಿಳಿಯಪಡಿಸ್ಲಿಕ್ಕೆ ಇದು ಒಳ್ಳೇದಾಗಬಹುದು ಅಂತ ಹೇಳಿಕೊಂಡು ಹೇಳ್ತೇನೆ. ಮತ್ತೊಂದು ವಿಚಾರ, ಈ ಜನರ ಸಮಸ್ಯೆಯ ಬಗ್ಗೆಯೂ ಒಂಚೂರು ಕಾರ್ಯಕಾರಿಯಲ್ಲಿ ಚರ್ಚಿಸಿ ಕಾರ್ಯರೂಪಕ್ಕೆ ತರುವಂತ ವಿಷಯ. ಒಂದನೇದು ಮಂಗಳೂರು ಬೆಂಗಳೂರು ಮಾರ್ಗದ ಬಗ್ಗೆ, ರಿಪೇರಿಯ ಬಗ್ಗೆ. ಮತ್ ಎರಡನೇದು, ಹೊಯ್ಗೆ ಇಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಗಳು ಕಂಗಾಲಾಗಿದ್ದಾರೆ. ಈ ಎರಡು ವಿಚಾರಗಳ ಬಗ್ಗೆ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಸುದರ್ಶನ್ ರವರು ಒಂದು ಸ್ವಲ್ಪ ಆದ್ರೂ ಇದಕ್ಕೆ ಗಮನ ಹರಿಸಿ ನಮ್ಮ ನಳಿನ್ ಕುಮಾರ್ ಕಟೀಲ್ ರವರಿಗೆ ಒತ್ತಡ ಹಾಕಿ, ಪಕ್ಷದವರು ತುಂಬಾ ಜನ ಇದ್ದಾರೆ ಈ ಜಿಲ್ಲೆಯಲ್ಲಿ, ಎಲ್ಲಾ ಬಿಜೆಪಿಯವರೇ ಇರುವುದು. ಆಗಿರುವಾಗ ಅದು ಒಂದು ಕೆಲಸ ಭಾರಿ ಅಗತ್ಯ ಆಗಿದೆ. ರೋಡಲ್ಲಿ ಹೋಗುವಾಗ ಪ್ರತಿಯೊಬ್ಬರು ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಿದ್ದಾರೆ, ಏನೂ ಈ ರೋಡು ಅಂತ ಹೇಳಿಕೊಂಡು ಹೇಳುವ ಪರಿಸ್ಥಿತಿ. ಮತ್ತೆ 3 ಯೂನಿಟ್ ಹೊಯ್ಗೆಗೆ 20,000 ರೂಪಾಯಿ ಕೊಟ್ಟು ಕೆಲಸ ಬಂದಿದೆ ಈಗ. ಓಕೆ, ಥ್ಯಾಂಕ್ ಯು. ಎಸ್, ಅನೇಕ ಕರೆಗಳು ಬರ್ತಾ ಇದೆ, ಹಾಗಾಗಿ ನೇರವಾಗಿ ಮಾತಾಡೋಣ. ಎಸ್, ಅದೇ ರೀತಿ ಸರ್, ಸುದರ್ಶನ್ ಅವರು, ಈ ಸಂದರ್ಭ ಹಲವಾರು ಕರೆಗಳು ಬರ್ತಾ ಇದೆ. ನಾಡಿದ್ದು ನಡೆಯುವಂತಹ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆ ಏನಿದೆ, ಪಕ್ಷದ ವಿಚಾರದ ಬಗ್ಗೆ ಮಾತ್ರ ಮಾತಾಡ್ತೀರಾ, ಅಲ್ಲಿ ಚರ್ಚೆ ಆಗುತ್ತಾ, ಅಥವಾ ನಮ್ಮ ಓವರಾಲ್ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗುತ್ತಾ? ಯಾವ ರೀತಿ ಇರುತ್ತೆ? ಒಂದು ರಾಜ್ಯ ಕಾರ್ಯಕಾರಿಣಿ ಎಜೆಂಡಾ, ಇದರ ಮಾಹಿತಿ ನಮ್ಗೆ ಇವತ್ತು ಬಂದಿಲ್ಲ. ಆದರೆ ಒಟ್ಟು ನಮಗೆ ಗಮನದಲ್ಲಿದ್ದ ರೀತಿಯಲ್ಲಿ ಸಂಘಟನೆಗೆ ಪೂರಕ ಆಗಿರುವಂತ ಸಂಘಟನೆ ವಿಚಾರವನ್ನ ಅನುಷ್ಠಾನ ಮಾಡೋ ದೃಷ್ಟಿಯಲ್ಲಿ ಅದು ಚರ್ಚೆ ಆಗುತ್ತೆ. ಅದರ ಜೊತೆಗೆ ಅಲ್ಲಿ ಮುಖ್ಯಮಂತ್ರಿಗಳು ಇರೋದ್ರಿಂದ, ಅನೇಕ ಸಚಿವರು ಇರೋದ್ರಿಂದ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಕೂಡ ಅಲ್ಲಿ ಕೆಲವು ಅವಧಿಯಲ್ಲಿ ಚರ್ಚೆ ಆಗುವಂತ ಸಂಭವ ಇದೆ. ಆದ್ರೂ ಅನೇಕ ಸಂದರ್ಭದಲ್ಲಿ ಅಭಿವೃದ್ಧಿಯ ವಿಚಾರಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಕೂಡ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ತದೆ. ಸಂಬಂಧಪಟ್ಟ ಇಲಾಖೆಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೇರೆ ಬೇರೆ ಅನುದಾನವನ್ನ ಸ್ವೀಕಾರ ಮಾಡ್ಲಿಕ್ಕೋಸ್ಕರ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿತ ಕೂಡ ಮಾಡ್ತದೆ. ಅಭಿವೃದ್ಧಿ ಸರ್ಕಾರ ಇದ್ದಾಗ ಜನರ ಸಮಸ್ಯೆಗಳಿಗೆ ಇವತ್ತು ನಿರೀಕ್ಷೆ ತುಂಬಾ ಇದೆ. ಇವತ್ತು ಜಿಲ್ಲೆಯಲ್ಲಿ 7 ಶಾಸಕರಿದ್ದಾರೆ, ಸಂಸದರಿದ್ದಾರೆ, ರಾಜ್ಯದಲ್ಲಿ ನಮ್ಮದೇ ಸರ್ಕಾರ, ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ, ನಿಶ್ಚಯವಾಗಿ ಕೂಡ ನಿರೀಕ್ಷೆ ಇರುತ್ತೆ. ಆದ್ರೆ ಕೆಲವು ಅಭಿವೃದ್ಧಿ ವಿಷಯ ಬಂದಾಗ, ಒಂದು ಇವತ್ತು ಕೋವಿಡ್ ನ ಸಮಸ್ಯೆ ನಮ್ಗೆಲ್ಲರಿಗೂ ಗೊತ್ತಿದೆ. ಇನ್ನೊಂದು, ರಸ್ತೆಗಳ ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ ಅದಕ್ಕೆ ಅನೇಕ ಸಣ್ಣ ಪುಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಬೆಂಗಳೂರು ರಸ್ತೆ ಇರ್ಬೋದು, ಅಥವಾ ಅದಕ್ಕೆ ಬಂದ ಫಾರೆಸ್ಟ್ ನ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಇರ್ತದೆ. ಆದ್ರೆ ಎಲ್ಲವನ್ನ ಪರಿಹಾರ ಮಾಡೋ ದೃಷ್ಟಿಯಲ್ಲಿ ನಮ್ಮ ಸಂಸದರಂತೂ ಪ್ರಾಮಾಣಿಕರಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅವರ ಜಿಲ್ಲೆ ಅಭಿವೃದ್ಧಿ ಮಾಡಬೇಕೆನ್ನುವಂತ ಕನಸನ್ನ ಇಟ್ಕೊಂಡು ಅವರು ಕೆಲಸ ಕಾರ್ಯ, ಅಧಿಕಾರಕ್ಕೋಸ್ಕರ ಅವರು ಇಲ್ಲಿ ಸಂಸದರಾಗಿಲ್ಲ. ಅವರು ನಿಮ್ಗೆ ಗೊತ್ತಿರಬಹುದು, ಅವರ ಒಂದು ಅವಧಿ UPA ಸರ್ಕಾರ ಅವಧಿಯಲ್ಲಿ ಹೋಯ್ತು. ಅದರ ನಂತರ ಅವಧಿಯಲ್ಲಿ ಅವರು ಸ್ಮಾರ್ಟ್ ಸಿಟಿಯನ್ನ ನಮ್ಮ ಜಿಲ್ಲೆಗೆ ತಂದರು, ಅಮೃತ್ ಮಾಲನ್ನ ನಮ್ಮ ಮಂಗಳೂರಿಗೆ ತಂದರು, ಬಲ್ಪ ಗ್ರಾಮವನ್ನ ಅವರು ದತ್ತು ತೆಗೊಂಡ್ರು, MRPL ಮುಂತಾದ ದೊಡ್ಡ ಸಂಸ್ಥೆಗಳಿಂದ ವಿಶೇಷ ಅನುದಾನವನ್ನ ಬೇರೆ ಬೇರೆ ಕಡೆ ಅವರು ವಿನಿಯೋಗ ಮಾಡಿದ್ರು, ಅನೇಕ ಶಾಲೆಗಳಿಗೆ, ಸಂಘ ಸಂಸ್ಥೆಗಳಿಗೆ. ಬಹುಶಃ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅವರು ಹಿಂದೆ ಬೀಳಿಲ್ಲ. ಅವರ ಖಂಡಿತ ಕೂಡ ದಕ್ಷಿಣ ಕನ್ನಡ ಬೇರೆ, ಇವತ್ತು ಏರ್ಪೋರ್ಟ್ ಇರ್ಬೋದು, ಬಂದರಿಗೆ ಬೇಕಾಗಿರುವಂತ ರೈಲ್ವೆ ಅಪ್ಗ್ರೇಡ್ ಇರ್ಬೋದು, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಆದ್ರೆ ಅದು ಎಲ್ಲೋ ಒಂದು ಕಡೆ ಅದು ಪ್ರಚಾರ ಆಗ್ತಾ ಇಲ್ಲ ಅಷ್ಟೇ. ಇವತ್ತು ಕೇಂದ್ರದ ಅನೇಕ ಹೈಯೆಸ್ಟ್ ನಮ್ಮ ಜಿಲ್ಲೆಗೆ 1000 ಕೋಟಿ ರೂಪಾಯಿ ಅನುದಾನ ಬಂದಿದೆ.
ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ಅದು ರಾಜ್ಯ ಸರ್ಕಾರದ ಕೂಡ ಪಾತ್ರ ಇರ್ತದೆ. ಆದರೆ ಇವತ್ತು ಬಹಳ ವೇಗವಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ. ಇವತ್ತು ಸ್ಮಾರ್ಟ್ ಸಿಟಿ, ಅಮೃತ್ ಮಾಲ್ ಅದೆಲ್ಲ ಅನುಷ್ಠಾನ ಆಗಬೇಕಾದ್ರೆ ಅದಕ್ಕೆ ರಾಜ್ಯ ಸರ್ಕಾರದ ಕೂಡ ಕೊಡುಗೆ ಬೇಕಾಗುತ್ತೆ. ಅದು ಇವತ್ತು ನಮ್ಮ ಸರ್ಕಾರ ಇದೆ. ಇವತ್ತು ಮಹಾನಗರ ಪಾಲಿಕೆ ನೋಡಬಹುದು. ನೀವು ಮಹಾನಗರ ಪಾಲಿಕೆ ಅಂಕಿಅಂಶ ತೆಗೆದುಕೊಂಡ್ರೆ ಯಡಿಯೂರಪ್ಪ ಸರ್ಕಾರದಲ್ಲಿ ಸಿಕ್ಕಿದಂತಹ ಅನುದಾನ, ಅದರ ನಂತರ ಸಿದ್ದರಾಮಯ್ಯ ಕುಮಾರ್ ಇವರ ಆಡಳಿತದಲ್ಲಿ ಸಿಕ್ಕಿದಂತಹ ಅನುದಾನ, ಇವತ್ತು ಯಡಿಯೂರಪ್ಪರ ನೇತೃತ್ವದಲ್ಲಿ ಇರುವಂತಹ ಸರ್ಕಾರ ಕೊಟ್ಟಿರುವಂತಹ ಅನುದಾನ, ಇದನ್ನು ಗಮನಿಸಿದಾಗ ಈ ಜಿಲ್ಲೆಗೆ, ನಮ್ಮ ಮಂಗಳೂರಿಗೆ ಎಷ್ಟು ಅನುದಾನ ಬಂದಿದೆ ಗೊತ್ತಿದೆ. ಓಕೆ, ಪರ್ಫೆಕ್ಟ್. ಹಾಗಾದ್ರೆ ಪಕ್ಷದ ಸಂಘಟನಾತ್ಮಕ ಬಲಯುತ ಮಾಡುವಂತಹ ವಿಚಾರ ಒಂದ್ ಕಡೆ, ಅಭಿವೃದ್ಧಿಯ ವಿಚಾರ ಕೂಡ ಚರ್ಚೆ ಆಗುತ್ತೆ ಖಂಡಿತವಾಗಿ. ಅಧಿಕಾರ ಬಂದ ಮೇಲೆ ನಾವು ಅಭಿವೃದ್ಧಿಯನ್ನ ಮಾಡಲೇಬೇಕಾಗುತ್ತೆ, ಜನರು ಕೇಳ್ತಾರೆ. ಎಸ್, ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಸರ್ ಕೇಳ್ತಾ ಇದೆ ಸರ್. ಓಕೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾನು ವಿಶ್ವನಾಥ, ಪುತ್ತೂರಿಂದ ಸರ್. ವಿಶ್ವನಾಥ್ ಅವರು ಪುತ್ತೂರಿಂದ. ನಮಸ್ತೆ ವಿಶ್ವನಾಥ್ ಅವರೇ, ಮಾತಾಡಿ ಸರ್. ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ಇದು ಅವರ ಅಭಿಪ್ರಾಯ ಒಳ್ಳೆದು ಅಭಿಪ್ರಾಯ ಸರ್. ಅದು ಅಂದ್ರೆ ಒಂದು ದೇವರದು ಅದು ಹೆಸರು ಇಡ್ಬೇಕಂತ ಅದು ಇದ್ದದೆ. ಆದ್ರೆ ಸರ್ ಈಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್, ಹಲೋ ಮಾತಾಡಿ ಸರ್, ಕೇಳ್ತಾ ಇದೆ ಸರ್. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ ಈಗ ಈ ಬಡವರಿಗೆ ಅಂತ ಈ ಆಶ್ರಯ ಯೋಜನೆಯಲ್ಲಿ ಮನೆ ಸ್ಯಾಂಕ್ಷನ್ ಆಗಿದೆ ಅಲ್ಲ ಸರ್, ಅದನ್ನು ಈಗ 3 ವರ್ಷದಿಂದ ಈಗ ಇಷ್ಟರವರೆಗೆ ಪೆಂಡಿಂಗ್ ಉಂಟು ಸರ್. ಇಷ್ಟರವರೆಗೂ ಅದನ್ನು ಯಾವ ಅಧಿಕಾರಿಯ ಇದನ್ನು ಅದರ ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಸರ್. ಈಗ ಇವರು ಅದು ಹೆಸರಿಡ್ಲಿ, ಅದು ಒಳ್ಳೆ ಅಭಿಪ್ರಾಯ, ಅದು ಅವರಿಗೆ ದೇವರು ಸಹ ಅವರಿಗೆ ಆಶೀರ್ವಾದ ಕೊಡ್ತಾರೆ, ಅದು ತೊಂದರೆ ಇಲ್ಲ. ಆದ್ರೆ ಈಗ ಸಮಸ್ಯೆ ಏನು ಗೊತ್ತಿಲ್ಲ ಸರ್. ಈಗ ನನ್ನ ಮಿಸ್ಸಸ್ ಅವಳು ಈಗ ಪಂಚಾಯತ್ ಮೆಂಬರ್ ಆಗಿದ್ದಾರೆ. ಓಕೆ, ರೈಟ್ ಸರ್, ಥ್ಯಾಂಕ್ ಯು. ಇದರ ಬಗ್ಗೆ ಮಾತಾಡ್ತೇನೆ ನಾನು ನೇರವಾಗಿ. ಅಭಿವೃದ್ಧಿಯ ವಿಚಾರದ ಬಗ್ಗೆ ತಾವು ಕೇಳ್ತಾ ಇದ್ದೀರಾ ಸರ್. ಅದೇ ರೀತಿ ಒಂದ್ ಕಡೆ ಸುದರ್ಶನ್ ಅವರೇ, ಬಿಜೆಪಿ ಪಕ್ಷದ ಒಂದು ಭದ್ರಕೋಟೆ ಪ್ರಯೋಗಶಾಲೆ ದಕ್ಷಿಣ ಕನ್ನಡ ಜಿಲ್ಲೆ, ಅದೇ ರೀತಿ ಬಿಜೆಪಿ ಪಕ್ಷದ ಕೋಮುವಾದದ ಪ್ರಯೋಗಶಾಲೆಯು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಅನ್ನುವಂತಹ ಮಾತುಗಳು ಹೌದಾ? ಖಂಡಿತ ಸುಳ್ಳು ಇದು. ಏಕೆ ಇದು ಯಾರು ಬ್ರ್ಯಾಂಡ್ ಮಾಡಿದ್ರು ಈ ಕೋಮುವಾದದ ಪ್ರಯೋಗಶಾಲೆ ಬಿಜೆಪಿ ಪಕ್ಷದ? ಅದನ್ನ ಕೆಲವು ಮತಾಂಧ ಶಕ್ತಿಗಳು ಅಥವಾ ಮತಾಂಧ ವ್ಯಕ್ತಿಗಳು ಮಾಡಿರ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಅಥವಾ ಸಂಘ ಪರಿವಾರದ ಯಾವುದೇ ಕಾರ್ಯಕರ್ತರು ಕೋಮುವಾದದ ವಿಷಬೀಜವನ್ನ ಬಿತ್ತುವಂತ ಕೆಲಸವನ್ನ ಮಾಡಿಲ್ಲ. ಈ ಜಿಲ್ಲೆ ಇತಿಹಾಸವನ್ನ ತೆಗೆದುಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಆದರೆ ಮಂಗಳೂರಿನಲ್ಲಿ ನಡೆದ ಘಟನೆ ನಿಮ್ಗೆ ಮಾಧ್ಯಮದವರಿಗೆ ಕೂಡ ಗೊತ್ತಿದೆ. ಎಷ್ಟು ಹತ್ಯೆಗಳಾಯ್ತು, ಯಾರು ಮಾಡಿದ್ರು ಅದನ್ನ? ಮೊನ್ನೆ ಮಂಗಳೂರಲ್ಲಿ ನಡೆದ ಪೊಲೀಸರ ಮೇಲೆ ನಡೆದಂತ ದಾಳಿ, ಗೋಲಿಬಾರ್ ಆಯ್ತು, ಯಾಕಾಯ್ತು? ಇದನ್ನೆಲ್ಲ ಒಟ್ಟು ನೋಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಇವತ್ತು ಭದ್ರವಾಗಿ ಇದೆ. ಮತ್ತೆ ಸಂಘ ಪರಿವಾರ ಇಲ್ಲಿ ಬಹಳ ಗಟ್ಟಿಯಾಗಿ ನೆಲೆ ನಿಂತಿದೆ. ಇದನ್ನ ಒಡಿಬೇಕು, ಇದನ್ನ ಸ್ವಲ್ಪ ವಿಘಟನೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಕೆಲವು ರಾಜಕೀಯ ಪಕ್ಷಗಳು ಮತಾಂಧ ಶಕ್ತಿಗಳ ಜೊತೆಗೆ ಸೇರಿಕೊಂಡು ಇಲ್ಲಿ ಕೋಮು ಭಾವನೆಯನ್ನ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ಕಳೆದ 3 ದಶಕಗಳ ಅಂಕಿ ಅಂಶವನ್ನ ತೆಗೆದುಕೊಂಡ್ರೆ ನಮ್ಮ ಕಾರ್ಯಕರ್ತರಿಂದ ಅಥವಾ ನಮ್ಮ ಒಟ್ಟು ಪರಿವಾರದ ಸಂಘಟನೆಯಿಂದ ಯಾವುದೇ ರೀತಿಯ ಕೋಮು ಗಲಭೆ ಇಲ್ಲಿ ಆಗಿಲ್ಲ. ಇಡೀ ಇತಿಹಾಸವನ್ನು ನೀವು ಅಂಕಿ ಅಂಶ ತೆಗೆದುಕೊಳ್ಳಿ. ಅದು ಒಂದು ವರ್ಗದಿಂದ ಒಂದು ಅಥವಾ ಈ ದೇಶದ ಮೇಲೆ ನಂಬಿಕೆ ಇಲ್ಲದಂತ ಮತಾಂಧ ಶಕ್ತಿಗಳಿಂದ ಇಲ್ಲಿ ಆಗಿದ್ದು ಖಂಡಿತವೇ ಕೂಡ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಬಿಜೆಪಿ ಅಂತ ಹೇಳಿದ್ರೆ ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಆಗಿದೆ, ಒಂದು ಸಮುದಾಯಕ್ಕೆ ಸೀಮಿತ ಆಗಿದೆ, ಅಥವಾ ಅದಕ್ಕೆ ಬ್ರ್ಯಾಂಡಿಂಗ್ ಇದೆ, ಕೋಮುವಾದ ಬ್ರ್ಯಾಂಡಿಂಗ್ ಯಾಕೆ ಬಂತು ಸರ್? ಹಾಗಾದ್ರೆ ಹೇಗೆ ಬಂತು? ತಾವು ಇಂತಹ ಅಂಕಿ ಅಂಶಗಳನ್ನೆಲ್ಲವೂ ಕೂಡ ಹೇಳ್ತಾ ಇದ್ದೀರಾ. ಅಂದ್ರೆ ಬಿಜೆಪಿ ಅಂತ ಬಂದಾಗ ಇವತ್ತು ವಿರೋಧ ಪಕ್ಷಗಳು ಅದನ್ನ ಬಿಂಬಿಸ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಇತಿಹಾಸ ನೋಡಿ, ಬಿಜೆಪಿ ಪಕ್ಷಕ್ಕೆ ಎಲ್ಲೂ ಕೂಡ ಜಾತ್ಯತೀತತೆ ಇರುವಂತಹ ಪಕ್ಷ ಅನ್ನುವಂಥದ್ದು ಎಲ್ಲೂ ಕೂಡ ಬರಲಿಲ್ಲ. ಯಾತಕ್ಕೋಸ್ಕರ ಬರಲಿಲ್ಲ? ಇದು ದೊಡ್ಡ ಮಟ್ಟದ ಪ್ರಶ್ನೆ, ಈಗಲೂ ಕೂಡ ಜನರಲ್ಲಿ ಕಾಣಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಉದಯ ಆದ ಸಂದರ್ಭದಲ್ಲೇ ಅದು ಎಲ್ಲರನ್ನ ಮುಟ್ಟಬೇಕು, ಸರ್ವಸ್ಪರ್ಶಿ ಸರ್ವವ್ಯಾಪಿ ಆಗಬೇಕು ಎನ್ನುವಂತ ಸಂಕಲ್ಪವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು. ಅನೇಕರು ನಮ್ಮನ್ನ ಮುಸಲ್ಮಾನ್ ವಿರೋಧಿ ಅಂತ ನಮ್ಗೆ ಹೇಳ್ತಾರೆ. ಆದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನ ಈ ದೇಶದ ರಾಷ್ಟ್ರಪತಿ ಮಾಡಿದ್ದು ಯಾರು? ಸರಿ, ಅದು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದು. ಜಾರ್ಜ್ ಫೆರ್ನಾಂಡಿಸ್ ಅಂತ ಒಬ್ಬ ನಾಯಕರಿಗೆ ಒಂದು ಅತ್ಯುನ್ನತ ಪದವಿಯನ್ನು ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ಭಾರತೀಯ ಜನತಾ ಪಾರ್ಟಿ. ಎಲ್ಲೂ ಕೂಡ ಕ್ರಿಶ್ಚಿಯನ್ ವಿರೋಧಿ ಅಥವಾ ಮುಸಲ್ಮಾನ್ ವಿರೋಧಿ ಅಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡುವುದಿಲ್ಲ. ಆದ್ರೆ ಈ ರಾಷ್ಟ್ರೀಯ ವಿಚಾರದ ಬಂದಾಗ ನಮ್ಗೆ ಪಕ್ಷಕ್ಕಿಂತ ದೇಶ ಮೊದಲು, ವ್ಯಕ್ತಿಗಿಂತ ಪಕ್ಷ ಮೊದಲು, ನಮ್ಗೆ ಪಕ್ಷಕ್ಕಿಂತ ದೇಶ ಮೊದಲು. ಈ ದೇಶಕ್ಕೋಸ್ಕರ ನಮ್ಮ ಎಲ್ಲ ಹಿರಿಯರು ಕಟ್ಟಿ ಬೆಳೆಸಿದಂತ ಭಾರತೀಯ ಜನಸಂಘವನ್ನೇ ವಿಸರ್ಜನೆ ಮಾಡಿದ್ರು ಈ ದೇಶಕ್ಕೋಸ್ಕರ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ದೇಶಕ್ಕೋಸ್ಕರ. ಆಗ ತಾನೇ ಅದು ಉದಯ ಆಗ್ತಾ ಇತ್ತು, ಆಗ ತಾನೇ ಈ ದೇಶದ ಉದ್ದಗಲದಲ್ಲಿ ಅದು ವಿಸ್ತಾರ ಆಗ್ತಾ ಇತ್ತು. ಅಂತ ಒಂದು ಕಾಲಘಟ್ಟದಲ್ಲಿ ನಮ್ಮ ಹಿರಿಯರು ದೇಶದ ವಿಚಾರ ಬಂದಾಗ ವಿಸರ್ಜನೆ ಮಾಡಿದ್ರು.
ಸರಿ. ಕೊನೆಗೆ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ನಮ್ಮ ಕಾರ್ಯಕರ್ತರಿಗೆ ಅಲ್ಲಿ ಗೌರವ ಸಿಗ್ಲಿಲ್ಲ, ನಮ್ಮ ಕಾರ್ಯಕರ್ತರನ್ನ ತುಚ್ಛವಾಗಿ ನೋಡಿದಂತ ಸಂದರ್ಭದಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಹೊರಗೆ ಬಂದ್ರು. 80ನೇ ಇಸ್ವಿಯಲ್ಲಿ ಏಪ್ರಿಲ್ 6ನೇ ತಾರೀಕಿಗೆ ಭಾರತೀಯ ಜನತಾ ಪಾರ್ಟಿಯ ಸ್ಥಾಪನೆ ಮಾಡಿದರು. ಆದ್ರೆ ಇವತ್ತು ನಮ್ಮ ಸಿದ್ಧಾಂತದಲ್ಲಿ ನಮ್ಮ ಬದಲಾವಣೆ ಆಗಿಲ್ಲ. ಅವತ್ತಿನಿಂದ ಇವತ್ತಿನ ತನಕ ನಮ್ಮ ಪ್ರಮುಖವಾದಂತಹ ವಿಚಾರವೇ ರಾಷ್ಟ್ರೀಯ ವಿಚಾರಧಾರೆ, ರಾಷ್ಟ್ರೀಯ ಸಿದ್ಧಾಂತವನ್ನ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಳೆದಿದೆ. ಅಧಿಕಾರ ಪ್ರಾಪ್ತಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಆದದ್ದೇ ಅಲ್ಲ. ನಮ್ಮ ಎಲ್ಲ ಹಿರಿಯರ ಕನಸೇನಿದೆ, ಜಗದ್ಗುರು ಭಾರತದ ಪುನರ್ ನಿರ್ಮಾಣ ಆಗಬೇಕು. ಅದಕ್ಕೆ ರಾಜ್ಯಕ್ಕೆ ಒಂದು ಇಚ್ಛಾಶಕ್ತಿ ಬೇಕು. ರಾಜ್ಯಕ್ಕೆ ಸಂಘಟನೆ ಮುಖಾಂತರ ರಾಷ್ಟ್ರ ಪುನರ್ ನಿರ್ಮಾಣದ ಒಂದು ಮೂಲ ಉದ್ದೇಶದ ಇದರಿಂದಲೇ ಭಾರತೀಯ ಜನತಾ ಪಾರ್ಟಿ. ಸರಿ ಸರ್, ತಾವು ಹೇಳ್ತಾರೆ ರಾಷ್ಟ್ರೀಯತೆ ವಿಚಾರಧಾರೆಯ ಬಗ್ಗೆ ಅನ್ನೋದು. ಓಕೆ, ರಾಷ್ಟ್ರೀಯತೆ ಅನ್ನುವಂಥದ್ದು ಬಿಜೆಪಿ ಪಕ್ಷಕ್ಕೆ ಸೀಮಿತ ಆಗುತ್ತೆ. ಹಾಗಾದ್ರೆ ಕಾಂಗ್ರೆಸ್ ಅಂತ ಸೀಮಿತ ಆಗಬಾರದು, ಅದು ಎಲ್ಲರಿಗೂ ಇರಬೇಕು. ರಾಷ್ಟ್ರೀಯತೆ ಅನ್ನುವಂಥದ್ದು ಈ ದೇಶದ ಎಲ್ಲಾ ಪಕ್ಷಗಳಿಗೆ. ಜಾತ್ಯತೀತತೆ ಅನ್ನುವಂಥದ್ದು ಯಾಕೆ ಬಿಜೆಪಿ ಆಯ್ಕೆ ಮಾಡ್ಕೊಳ್ಳಲ್ಲ? ಜಾತ್ಯತೀತತೆ ಅನ್ನುವಂಥದ್ದೇ ಅದು ಕಾಂಗ್ರೆಸ್ ಇಲ್ಲಿ ಅದಕ್ಕೆ ಹೇಳುತ್ತೆ ಜಾತ್ಯತೀತತೆ, ಇನ್ನಿತರ ಪಕ್ಷಗಳು ಹೇಳುತ್ತೆ ನಾವು ಜಾತ್ಯತೀತತೆ. ರಾಷ್ಟ್ರೀಯತೆ ಅಂತ ಬಂದಾಗ ಬಿಜೆಪಿ ಹೇಳುತ್ತೆ ಯಾಕೆ? ಅಲ್ಲ, ಜಾತ್ಯತೀತತೆ ಎನ್ನುವಂಥದ್ದು ಅವರದನ್ನು ಬಿತ್ತಿದ್ದು. ಜಾತ್ಯತೀತತೆಯ ಅದರ ಡೆಫಿನೇಷನ್ ಏನು ಅಂತ ಕೇಳಿದ್ರೆ ಅವರಿಗೆ ಗೊತ್ತಿಲ್ಲ, ಕಾಂಗ್ರೆಸ್ಸಿಗೆ ಗೊತ್ತಿಲ್ಲ, ನಮ್ಮ JDS ನವರಿಗೆ ಗೊತ್ತಿಲ್ಲ. ಆದ್ರೆ ಜಾತ್ಯತೆ ರಾಷ್ಟ್ರೀಯತೆ ನಮಗೆ ಪ್ರಮುಖ ಆಗಿರ್ಬೇಕಾದ್ರು. ಈ ದೇಶದಲ್ಲಿ ಮುಸಲ್ಮಾನರಿರ್ಲಿ, ಕ್ರೈಸ್ತರಿರ್ಲಿ, ಯಾರೇ ಇರ್ಲಿ, ಈ ದೇಶದಲ್ಲಿ ಅವರು ಭಾರತೀಯರು ಎನ್ನುವಂತ ಒಂದು ಪರಿಕಲ್ಪನೆ ಅಡಿಯಲ್ಲಿ ಅವರು ಜೀವನ ಮಾಡಬೇಕು. ಈ ದೇಶ ಬಂದಾಗ ದೇಶದ ವಿಚಾರಕ್ಕೆ ಅವರು ಕೈ ಜೋಡಿಸಿಬಿಟ್ಟಿದ್ರೆ ಉಳಿದ ನೀವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತ ಇದನ್ನೆಲ್ಲ ನಾವು ವಿರೋಧಿಸುವಂತದ್ದು. ದೇಶ ಉದಾಹರಣೆಗೆ ಮೊನ್ನೆ ಅನೇಕ ಕಾನೂನುಗಳನ್ನ ತಂದ್ರು. ಆ ಕಾನೂನುಗಳನ್ನ ತಂದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾವ ರೀತಿಯ ಹೋರಾಟ ಆಯ್ತು, ಯಾವ ರೀತಿಯ ಪ್ರತಿಭಟನೆಗಳಾಯ್ತು, ಈ ದೇಶದ ಜನರು ರಾಷ್ಟ್ರೀಯತೆಯನ್ನು ಒಪ್ಪುವಂತವ್ರು ಯಾಕೆ ಅದನ್ನು ವಿರೋಧ ಮಾಡಿದ್ರು? ಸರಿ, ಬರ್ತೀನಿ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಿತ್ಯಾನಂದ್ ಅವರು, ನಮಸ್ತೆ ನಿತ್ಯಾನಂದ್ ಅವರೇ, ಮಾತಾಡಿ ಸರ್. ಎಂತ ಗೊತ್ತ, COVID-19 ನಲ್ಲಿ ನಮ್ಮ ಯಡಿಯೂರಪ್ಪ ಅವರು ಮಾಡಿದಂತ ಒಂದು ಕೆಲಸ ಉಂಟಲ್ಲ, ಯಾವ ಮುಖ್ಯಮಂತ್ರಿಗಳಿಂದಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು 100ಕ್ಕೆ 100 ಹೇಳಲಿಕ್ಕೆ ಸಾಧ್ಯ ಇದೆ, ಹೇಳ್ತೇನೆ. ಯಾಕೆಂದ್ರೆ ಸುದರ್ಶನ್ ಅವರು ನಾನು ಪಾರ್ಟಿಯ ಮುಖಾಂತರವಾಗಿ ಮಾತಾಡುದಲ್ಲ, ಆಗ ಲಾಕ್ಡೌನ್ ಟೈಮ್ ಆದ್ಲಿ 3 ತಿಂಗಳಲ್ಲಿ ಏನು ಯಾವುದೇ ಇನ್ಕಮ್ ಇಲ್ಲದಿದ್ರು ಕೂಡ, ಯಾರಿಗೆ ಇಲ್ಲದಿದ್ರು ಕೂಡ ಎಲ್ಲವನ್ನು ಈಗ ಅಳವಡಿಕೆ ಮಾಡ್ತಾ ಇದ್ದಾರೆ. ದಿ ಬೆಸ್ಟ್. ಇನ್ನೊಂದು ನಳಿನ್ ಕುಮಾರ್ ಕಟೀಲ್ನವರು ಈಗ ರಾಜ್ಯಾಧ್ಯಕ್ಷರಾಗಿದ್ದು ಅಂತ ಹೇಳಿ ನಮಗೆ ಒಂದು ಹೆಮ್ಮೆ. ಇನ್ನೊಂದು ಎಂತ ಹೇಳಿದ್ರೆ ಅವರೊಂದು ಹೇಳಿದ್ರಲ್ಲ, ಕೋಟಿ ಚೆನ್ನೈಯರದು. ಹಲೋ, ಹೌದೌದು, ಹೇಳಿ ಸರ್, ಮಾತಾಡಿ, ಕೇಳ್ತಾ ಇದೆ. ಅದು ಆಕ್ಚುಲಿ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಕೆಂಜೂರಿನಲ್ಲಿ ವಿಮಾನ ಫ್ಲೈಟ್ ಇದಾಯ್ತಲ್ಲ, ಅವಘಡ. ಆಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ದೇವರುಗಳೆಲ್ಲ ಇದ್ದ ಜಾಗವನ್ನು ಎಲ್ಲ ಅವರು ತಕೊಂಡು ಹೋಗಿ ಆಗುವಾಗ ಅದು ಬಿಲ್ಲವ ಸಮಾಜ ಅವ್ರದ್ದು ಅಂತ ಹೇಳುದಲ್ಲ. ನಾನು ಯಾವುದೇ ಪಾರ್ಟಿಯಲ್ಲಿ ಸುದರ್ಶನ್ ಸರ್ ಒಂದು ನನಗೆ ಮಾತಾಡ್ಬೇಕಿತ್ತು. ಮಾತಾಡ್ಬೇಕಾ? ಮಾತಾಡಿ, ಹೇಳಿ. ಸರ್ ನಮಸ್ತೆ. ನಮಸ್ತೆ ಅಣ್ಣ, ನಮಸ್ತೆ. ಯಾನ ಒಂದು ಬಿಜೆಪಿ ಕಾರ್ಯಕರ್ತೆ. ಸರಿ ಅಣ್ಣ, ಬನ್ನಿ. ವಿಟ್ಲ ಗೊತ್ತರ ಇಂದು ಯಡಿಯೂರಪ್ಪ ಲಾಕ್ಡೌನ್ ಟೈಮ್ ಬಿಡು ಆತ ಭಂಗ ಮತ್ತು ಮಂತನ ಬೈಲೆ ಮತ ಸಾಧನೆ ಏಪಲ ಮರ ಪೆರಿಜಿ ಗುಡ್ಡ ಇಂಚಿನ ಮಂಡ ಇಂಕ್ಲೆ ಪೂರ ಕಿಟ್ಟ ಅವು ಮತ ತಿಕ್ಕುದುಂಟು ಏನ ಗೊತ್ತಿರದೆ ಅಂಡ ಸಂಜೀವ ಮಠಂದೂರು ಮತ್ತೆ ಇಂಕ್ಲೆ ಬರಿಸಿದಾರು. ಅಂಡ ಅಲ್ಪ ಒಂಜಿ ಐಕ್ ಕಿಂಜಿರುಡು ಇನ್ನೊಂದು ಅಲ್ಪ ಅಲ್ದ ಒಂಜಿ ವ್ಯವಸ್ಥೆಗೆ ದಾಯ್ತ ಆಗಾರ ಮಂತರ ಪುನಃ ದೈವ. ಥ್ಯಾಂಕ್ ಯು. ಓಕೆ, ಇದು ಪುತ್ತೂರಿನಿಂದ ನಿತ್ಯಾನಂದ ಅವರ ಮಾತುಗಳು. ಅದೇ ರೀತಿ ಅನೇಕ ವಿಚಾರಗಳು ಬರುತ್ತೆ. ಈ ಬಾರಿಯ ರಾಜ್ಯ ಕಾರ್ಯಕಾರಿಣಿ ಸಭೆ ಏನ್ ನಡೀತಾ ಇದೆ, ನಡೀಲಿಕ್ಕಿದೆ ನವೆಂಬರ್ 5ರಂದು. ಅದೇ ರೀತಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದಾಗ ಜನರಲ್ಲೂ ಕೂಡ ಅಭಿಪ್ರಾಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಕರಾವಳಿ ಭಾಗ ಅಂತ ಬಂದಾಗ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಬಿಜೆಪಿ ಅನ್ನುವಂತಹ ಪಕ್ಷ ಏನಿದೆ, ಈ ಪಕ್ಷದ ಪ್ರಯೋಗಶಾಲೆ, ಅದೇ ರೀತಿ ಭದ್ರಕೋಟೆ, ಅದೇ ರೀತಿ ಈ ಹಿಂದೆಯೂ ಕೂಡ ಅಮಿತ್ ಶಾ ಅವರು ಮಂಗಳೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲೂ ಕೂಡ ಹೇಳಿದ್ರು 3 ಮಂತ್ರಗಳ ಜಪ ಮಾಡಬೇಕು ಅನ್ನುವಂಥದ್ದು. ಉತ್ತರದಲ್ಲಿ ರಾಮನ ಜಪ, ಅದೇ ರೀತಿ ದಕ್ಷಿಣದಲ್ಲಿ ಅಯ್ಯಪ್ಪನ ಜಪ, ಇನ್ನೊಂದ್ ಕಡೆ ನಮ್ಮ ಈ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿರುವಂತಹ ಅಕ್ರಮ ಗೋ ಸಾಗಾಟ ಏನಿದೆ ಈ ವಿಚಾರದ ಬಗ್ಗೆ ಅನ್ನುವಂಥದ್ದು, ಅಂದ್ರೆ ಪ್ರಯೋಗಶಾಲೆ ಅನ್ನುವಂತಹ ಮಾತುಗಳು. ಈ ಎಲ್ಲಾ ವಿಚಾರದ ಬಗ್ಗೆ ನಾವು ಮಾತನಾಡಿದಾಗ ಇನ್ನೂ ಕೂಡ ಬಗೆಹರಿಯದ ವಿಚಾರ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು ದಿನದಿಂದ ದಿನಕ್ಕೆ ಗೋಮಾಫಿಯಾ ದಂಧೆ ಗೊತ್ತಿರುವಂತದ್ದು. ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು, ಯಾವ ಪ್ರಕರಣ ಅಥವಾ ಯಾವ ತಿರುವು ಪಡೆದುಕೊಳ್ಳುತ್ತೆ, ಯಾವ ರೀತಿ ಹೋಗುತ್ತೆ ಅನ್ನೋ ಭಯ ಆತಂಕ ಎಲ್ಲವೂ ಕೂಡ ಇದೆ. ಈ ವಿಚಾರದಲ್ಲಿ ಈ ಪಕ್ಷ
ಬಿಜೆಪಿ ಪಕ್ಷ ದೊಡ್ಡ ಮಟ್ಟದ ಒಂದು ನಿಲುವು, ಅದೇ ರೀತಿ ದೊಡ್ಡ ಮಟ್ಟದ ಜನತೆಗೆ ಸಂದೇಶ ಕೊಡುವಂತಹ ಒಂದು ಸಂದರ್ಭ ಆಗ್ಬೇಕು ಅನ್ನುವಂಥದ್ದು ಈ ಸಂದರ್ಭಗಳಲ್ಲಿ ಏನ್ ಹೇಳ್ತೀರಾ? ಬಿಫೋರ್ ದಟ್ ಸರ್ ಇನ್ನೊಂದು ಕರೆ ಇದೆ, ನೇರವಾಗಿ ತಗೊಂಡು ನೆಕ್ಸ್ಟ್ ಬರ್ತೇನೆ. ಎಸ್, ಅದೇ ರೀತಿ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನಾನು ಎಚ್ ಮೊಹಮ್ಮದ್ ವೇಣೂರ್ ಅಂತ ಮಾತಾಡ್ತೀನಿ. ಎಚ್ ಮೊಹಮ್ಮದ್ ವೇಣೂರಿಂದ. ನಮಸ್ತೆ ಎಚ್ ಮೊಹಮ್ಮದ್ ಮಾತಾಡಿ. ಅಭಿನಂದನೆಗಳು. ಏನಂದ್ರೆ ಸರ್, ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ದೊಡ್ಡ ಕೆಲಸವನ್ನೊಂದು ಮಾಡಿದ್ದಾರೆ, ಅದನ್ನೆಲ್ಲ ಮೆಚ್ಚುವಂತದ್ದು. ಯಾವ್ದಂದ್ರೆ ಗುರುಪುರದಲ್ಲಿ ಒಂದು ಸೇತುವೆ ಇತ್ತು. ಆ ಸೇತುವೆ ಯಾವಾಗ ಹೇಗೆ ಮಾಡುವುದಂತ ತುಂಬಾ ಜನರಿಗೆ ಇದಿತ್ತು, ಹೆದರಿಕೆ ಇತ್ತು. ಆದ್ರೆ ಅದನ್ನು ಕೂಡಲೇ ಮಾಡಿ ಬಹಳಷ್ಟು ಸಿಂಪಲ್ ನಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ. ಅದು ಅಲ್ಲದೆ ಮತ್ತೊಂದು ಸುದರ್ಶನ್ ಹಾಗೆ ಒಳ್ಳೆಯವರು, ಅವರ ಬಗ್ಗೆ ನಮಗೆ ಒಳ್ಳೆ ತಿಳಿದಿದೆ ಮೊದಲೇ. ಆದ್ರೆ ನನಗೊಂದು ವಿನಂತಿ ಏನಂದ್ರೆ, ನಮ್ಮ ವಾಜಪೇಯಿ ಅವರಿದ್ದಾಗ ಅಬ್ದುಲ್ ಕಲಾಂ ರನ್ನು ರಾಷ್ಟ್ರಪತಿ ಮಾಡಿದ್ರು. ಅದೇ ರೀತಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆದಾಗ ಒಬ್ಬ ಮುಸ್ಲಿಮರಿಗೆ ಮಂತ್ರಿ ಸ್ಥಾನ ಕೊಟ್ಟರು. ಇನ್ನು ನಮ್ಮ ಈಗಿನ ನಳಿನ್ ಕುಮಾರ್ ಕಟೀಲ್ ಅವರು ಇದ್ದಾರೆ, ಅವರು ನಮ್ಮ ಮುಸ್ಲಿಂ ಸಮುದಾಯವನ್ನು ಒಬ್ಬರನ್ನು ಯಾರನ್ನಾದರೂ MLC ಮಾಡಿ ಒಂದು ಮಂತ್ರಿ ಮಂಡಲ ಕೊಡಬೇಕು ಅಂತ ನನ್ನೊಂದು ಕೋರಿಕೆ ಇದೆ. ಓಕೆ ಸರ್. ಎಸ್. ಓಕೆ, ಥ್ಯಾಂಕ್ ಯು. ಇದು ಮಹಮ್ಮದ್ ಅವರ ಮಾತುಗಳು. ಏನ್ ಹೇಳ್ತೀರಾ ಸರ್ ಈ ಮಹಮ್ಮದ್ ಅವರ ಮಾತುಗಳಿಗೆ? ಅಂದ್ರೆ ಬಿಜೆಪಿ ಅನ್ನುವಂತಹ ಪಕ್ಷ ಎಲ್ಲೊಂದ್ ಕಡೆ ಹಿಂದುತ್ವ ಅಥವಾ ಒಂದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿದೆ ಅನ್ನುವಂತ ಒಂದು ಭಾವನೆ, ನಂಬಿಕೆ, ಅದೊಂದು ಬ್ರ್ಯಾಂಡ್ ಆಗಿ ಹೋಗಿದೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಇವರೊಂದು ಮಾತಿಗೆ? ಅವರ ಪ್ರಶ್ನೆ, ಅವರ ಅಡ್ರೆಸ್ ತಪ್ಪಾಗಿದೆ. ಓಕೆ, ಅವ್ರು ಯಾರಿಗೆ ಕೇಳಬೇಕಿತ್ತು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥ ಒಂದು ವ್ಯಕ್ತಿ ಅಲ್ಲ. ಆದ್ರೆ ಒಟ್ಟು ಎಲ್ಲೂ ಕೂಡ ಮುಸಲ್ಮಾನರಿಗೆ ಅನ್ಯಾಯ ಆಗಿಲ್ಲ. ಓಕೆ, ಅಲ್ಲ ಅಡ್ರೆಸ್ ತಪ್ಪಾಗಿದೆ ಅನ್ನೋದಕ್ಕಿಂತ ಜಾಸ್ತಿ ಎಲ್ಲೊಂದ್ ಕಡೆ ತಾವು ಜಿಲ್ಲಾಧ್ಯಕ್ಷರಿದ್ದೀರಾ, ಕರಾವಳಿ ಭಾಗದಲ್ಲಿದ್ದೀರಾ. ಕರಾವಳಿ ಭಾಗ ಕೋಮು ಸೂಕ್ಷ್ಮ ಪ್ರದೇಶ ಅನ್ನೋ ಮಾತೇನಿದೆ, ಈ ಬ್ರ್ಯಾಂಡ್ ಏನಿದೆ, ಈ ಬ್ರ್ಯಾಂಡ್ ಹೋಗಲಾಡಿಸೋದಕ್ಕೆ ಇದೊಂದು ಒಳ್ಳೆಯ ಸನ್ನಿವೇಶ ಆಗಬಹುದು ಅನ್ನುವಂತ ಒಂದು MLC ಕೇವಲ ಯಾರನ್ನ ಮೆಚ್ಚಲಿಕ್ಕೆಗೋಸ್ಕರ ನಾವು ಆ ರೀತಿ ನಿರ್ಣಯಗಳನ್ನ ಮಾಡಬಾರ್ದು. ಆ ಸಮುದಾಯ ಕೂಡ ಬರಬೇಕು, ಮುಂದೆ ಬರಬೇಕು. ಮುಸಲ್ಮಾನರು ಬಿಜೆಪಿಯ ತತ್ವವನ್ನು ಒಪ್ಪಿಕೊಂಡು, ಬಿಜೆಪಿ ಸಿದ್ಧಾಂತವನ್ನು ಒಪ್ಪಿಕೊಂಡು, ರಾಷ್ಟ್ರೀಯ ವಿಚಾರವನ್ನ ಒಪ್ಪಿಕೊಂಡು ಬಂದ್ರೆ ಖಂಡಿತವಾಗಿ ಕೂಡ ಸ್ವಾಗತ ಇದೆ. ನಮ್ಮ ಸಂಘದಲ್ಲಿ ಕೂಡ ಮುಸಲ್ಮಾನರನ್ನ ವಿರೋಧಿಯಾಗಿ ನೋಡಬೇಕು ಅಂತ ಹೇಳಿಲ್ಲ. ಮುಸಲ್ಮಾನರು ಕೂಡ ಈ ದೇಶದ ಅವರು ಪ್ರಜೆಗಳು. ಇದನ್ನ ಪೂಜ್ಯ ಸದಸಂಘ ಚಾಲಕರೇ ಉಲ್ಲೇಖ ಮಾಡಿದ್ದಾರೆ. ಎಲ್ಲೂ ಕೂಡ ಮುಸಲ್ಮಾನರನ್ನ ವಿರೋಧ ಮಾಡಬೇಕು, ಎಲ್ಲಿ ಸಂಘದಲ್ಲಿ ಕೂಡ ನಮಗೆ ಶಿಕ್ಷಣದಲ್ಲಿ ಹೇಳುವುದಿಲ್ಲ. ಆದ್ರೆ ಅವರು ಈ ದೇಶದ ಪ್ರಜೆಗಳಾಗಿರ್ಬೇಕು. ಈ ದೇಶದ ಪ್ರಜೆಗಳು ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದಲ್ಲಿ ಹುಟ್ಟಿದ್ದಾರೆ, ಈ ದೇಶದಲ್ಲಿ ಅನ್ನ ನೀರು ಗಾಳಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ದೇಶಕ್ಕೆ ನಿಷ್ಠರಾಗಿರ್ಬೇಕು. ಈ ದೇಶಕ್ಕೆ ನಿಷ್ಠರಾಗದೆ ದೇಶದ್ರೋಹದ ಕೆಲಸವನ್ನ ಮಾಡಿದರೆ ಮಾತ್ರ ಬಿಜೆಪಿ ವಿರೋಧಿಸ್ತದೆ, ಒಟ್ಟು ನಮ್ಮ ಪರಿವಾರ ಸಂಘಟನೆ ವಿರೋಧಿಸ್ತದೆ. ಅವರು ಈ ದೇಶವನ್ನ ಒಪ್ಪಿಕೊಂಡು, ಈಗ ತುಂಬಾ ಜನ ಇದ್ದಾರೆ ಮುಸಲ್ಮಾನರು. ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೇಂದ್ರದಲ್ಲಿ ಕೂಡ ಇದ್ದಾರೆ, ರಾಜ್ಯದಲ್ಲಿ ಕೂಡ ಇದ್ದಾರೆ. ತುಂಬಾ ಜನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಘದಿಂದ ರಾಷ್ಟ್ರೀಯ ಮುಸ್ಲಿಂ ಮಂಚ ಅನ್ನುವಂಥ ಒಂದು ಸಂಘಟನೆ ಇದೆ, ನೇರವಾಗಿ ಪರಿವಾರದ ಒಂದು ಸಂಘಟನೆ. ನನಗೆ ತಿಳಿದ ಮಟ್ಟಿಗೆ ಸುಮಾರು 30 ರಿಂದ 40 ಸಾವಿರ ಮುಸಲ್ಮಾನ ಬಂಧುಗಳು ಅಥವಾ ಕಾರ್ಯಕರ್ತರಿದ್ದಾರೆ. ಅದೇ ರೀತಿ ಕ್ರಿಶ್ಚಿಯನ್ರ ಒಂದು ಸಂಘಟನೆ ಇದೆ, ಅನೇಕ ಪಾದ್ರಿಗಳು ಅದರಲ್ಲಿ ಸದಸ್ಯರಿದ್ದಾರೆ. ಅವ್ರದ್ದು ರಾಷ್ಟ್ರೀಯ ವಿಚಾರವನ್ನ ಇಟ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ವಿಚಾರ ಬಂದಾಗ ರಾಷ್ಟ್ರೀಯ ಮುಸ್ಲಿಂ ಮಂಚ ನಮ್ಮ ಜೊತೆ ಇದೆ. ರಾಷ್ಟ್ರ ವಿರೋಧಿ ಮಾಡಿದಾಗ ಅವರು ಕೂಡ ವಿರೋಧ ಮಾಡ್ತಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಪ್ರಜ್ಞಾವಂತ ಮುಸಲ್ಮಾನರಿದ್ದಾರೆ. ನಾವು ಎಲ್ಲ ಮುಸಲ್ಮಾನರಿಗೆ ನಾವು ಮಾತಾಡುದಿಲ್ಲ. ತುಂಬಾ ಜನ ಪ್ರಜ್ಞಾವಂತ ಮುಸಲ್ಮಾನರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಪಾರ್ಟಿಯಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಜನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಆದ್ರೆ ಕೆಲವು ವ್ಯಕ್ತಿಗಳಿಂದಾಗಿ ವಿಷ ಬೀಜವನ್ನ ಬಿತ್ತುವುದರ ಪರಿಣಾಮದ ಇವತ್ತು ಕೋಮು ಗಲಭೆ ಆಗ್ತಾ ಇದೆ. ಇನ್ನೊಂದು ನೀವಾಗ ಪ್ರಶ್ನೆ ಎತ್ತಿದ್ರಿ, ಗೋಹತ್ಯೆ. ಎಸ್, ಗೋಹತ್ಯೆ ದೊಡ್ಡ ಮಟ್ಟದಲ್ಲಿದೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ ಸರ್, ಜನರ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ಕಾರ. ನಾನು ರಾಜೇಶ್ ಅಂತ ಮಂಗಳೂರಿಂದ. ರಾಜೇಶ್ ಸರ್, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಾವೆಲ್ಲ ಜನಸಂಘದಿಂದ CG ಕಾಮತ್ರ ಕಾಲದಿಂದ ಜನಸಂಘವನ್ನು ನೋಡಿದ ವ್ಯಕ್ತಿಗಳು ನಾವು. ಓಕೆ. ಈಗಲ್ಲ, 1958-59 CG ಕಾಮತ್ ಅಂತ ಹೇಳಿದ್ರೆ ಅವರ ಮನೆ ನಂದಾದೀಪ ಅಂತ ಹೇಳ್ತಾರೆ, ಕಾಸ್ಪಿಟಲ್ ಉಂಟು ಅಂತ ಹೇಳ್ತಾರೆ. ನಾವು ಅಲ್ಲಿ ಗಮನಿಸ್ಕೊ ಸ್ಟೂಡೆಂಟ್ಸ್ ಆಗ ಆ ಟೈಮಲ್ಲಿ CG ಕಾಮತ್ ಮನೆ ಹತ್ರ ಹೋಗಿ ವೆಂಕಟರಮಣ ದೇವಸ್ಥಾನಕ್ಕೆ ಹೋದ, ಅವ್ರ ಮನೆ ಹತ್ರ ಕೂಡ ಹೋಗಿದ್ದೇವೆ ನಾವು. ಆ ಸಿಚುವೇಶನ್ ಒಂದು ಸೀಟ್ ಮಾಡ್ಲಿಕ್ಕೆ ಕಷ್ಟ ಇದ್ದಂತ ಸಂದರ್ಭ ನಮ್ದು. 2 ಸೀಟ್ ಬಹಳ ಕಷ್ಟದಲ್ಲಿ ಬಂತು. ಆ ಕಾಲದಲ್ಲಿ ಆ ಧನಂಜಯನ ಗೆಲ್ಸ್ಬೇಕಾದ್ರೆ ಪಾಪ ನಾರಾಯಣ್ ಶೆಟ್ರು ಆ ಕಾಲು ನೋವು ಇಟ್ಕೊಂಡು ಎಷ್ಟು ಒದ್ದಾಡಿದಾರೆ ಅಂತ ಅದು ನಾವೆಲ್ಲ ನೋಡಿದ್ವಿ, ಕಣ್ಣಲ್ಲಿ ನೋಡಿದ್ವಿ. ಆ ಸಮಯದಲ್ಲಿ ಅದೇ ಸುರೇಂದ್ರನಾಥ್, ವಾಸುದೇವ ಭಂಡಾರಿ, ಮನ ಭಂಡಾರಿ ಈಗಲೂ ಇದ್ದಾರಲ್ಲ, ಹಾಗೆ ವೆಂಕಟ ಶೆಟ್ರು, ಯೋಗೇಶ್ ಭಟ್ರು, ಇವರೆಲ್ಲ ಬಹಳ ಕೆಲಸ ಮಾಡಿದ್ರು ಧನಂಜಯ ಇರ್ಕಬೇಕಾಗಿ. ನಮ್ದೊಂದು ಪಡಿವಾಳರು ಇದ್ರು. ಹಾಗೆ ನನ್ನದೊಂದು ಅನಿಸಿಕೆ ಏನಂತ ಹೇಳಿದ್ರೆ,
ಹೊಸ ನೀರು ಬಂದದ್ದು ಹಳೆ ನೀರನ್ನು ಹಾಳು ಮಾಡಬಾರ್ದು. ಓಕೆ ಸರಿ. ನಿಷ್ಠಾವಂತರನ್ನು ಸೇರಿಸಿ ನಾಳೆ ಪಕ್ಷ ಪುನಃ ಒಡೆದು ಹೋಗುವಾಗೆ ಆಗ್ಬಾರ್ದು. ಅವರವರ ಸ್ವಾರ್ಥಕ್ಕೆ ಬೇಕಾಗಿ ಇದ್ದದ್ದನ್ನು ಹೇಳ್ಕೊಂಡು ಹೋದ್ರೆ ಕಷ್ಟ. ಈಗ ಅವ್ರು ಮೊನ್ನೆ ಬಂದರೆ, ಈಗ ಸರ್ಕಾರ ಆಗಿದೆ, ರಚನೆ ಆಗಿದೆ. ಈಗ ಇವತ್ತು ನಾಳೆ ಅವರಿಗೆ ಸಚಿವ ಸ್ಥಾನ ಕೊಡೋಕೆ ಯಾರಿಗೆ ಕೊಡೋದು, ಯಾರಿಗೆ ಬಿಡುವುದು? ಮೂಲ ಇದ್ದವರು 40-50 ವರ್ಷದಿಂದ ಇದ್ದವ್ರು ಮನಸ್ಸಿನೊಳಗೆ ನೋವು ಮಾಡ್ತಾ ಇದ್ದಾರೆ. ಅವನು ಪಾರ್ಟಿ ಬಿಟ್ಟು ಹೊರಗೆ ಬರ್ಲಿಕ್ಕೆ ತಯಾರಿಲ್ಲ. ಅವರು ನಿಷ್ಠಾವಂತ ಕಾರ್ಯಕರ್ತರು. ಅವರು ನೋಡಿದ್ರೆ ಹೇಳುದಿಲ್ಲ. ನಾವು ನೋಡಿದೇವಲ್ಲ, ಯೋಗೇಶ್ ಭಟ್ರು ಇದ್ದಾರೆ, ಈಗ ಮನೆ ಬಂದರೆ ಇಬ್ರು ಇದ್ದಾರೆ, ಅಲ್ಲಿ ಈಗಲೂ ಇದ್ದಾರಲ್ಲ. ಓಕೆ ಸರ್, ತಾವು ಈಗ ಸಂಘದ ಹಿರಿಯರು ಅಲ್ವಾ? ಈ ಹಿಂದೆ ಕೆಲಸ ಮಾಡಿದ್ರೆ ನೋಡಿದ್ದೇನೆ ನಾನು. ಓಕೆ, ರೈಟ್. ಥ್ಯಾಂಕ್ ಯು ರಾಜೇಶ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಸುದರ್ಶನ್ ಅವರು, ಇದು ದೊಡ್ಡ ಮಟ್ಟದ ಸವಾಲು. ಪಕ್ಷದಲ್ಲಿ ಎಲ್ಲವೂ ಕೂಡ ಹೊಸ ಮುಖಗಳೇ ಕಾಣ್ತಾ ಇದೆ ಅನ್ನುವಂಥದ್ದು, ಹಿರಿಯರಿಗೆ ಮಣೆ ಹಾಕ್ತಾ ಇಲ್ಲ ಅನ್ನುವಂಥದ್ದು ಹಿರಿಯರು ಹೇಳ್ತಾ ಇರುವಂತಹ ಒಂದು ಮಾತುಗಳು. ಏನ್ ಹೇಳ್ತೀರಾ? ಅವರು ರಾಜೇಶ್ ಅವರು ಹಿರಿಯರು, ಕೆಲವು ತುಂಬಾ ಹಿರಿಯರ ಹೆಸರನ್ನ ಹೇಳಿದ್ರು. ಆ ಹೆಸರನ್ನ ಕೇಳಿದಾಗ ನಮ್ಗೆ ರೋಮಾಂಚನ ಆಗುತ್ತೆ. ಆ ಎಲ್ಲ ಹಿರಿಯರು ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ಕಾರಣೀಕರ್ತರಾದವರು. ಆ ಸಂದರ್ಭದಲ್ಲಿ ಅವರು ಮಾಡಿದಂಥ ಶ್ರಮ, ಅವರ ತ್ಯಾಗ, ಅದರ ಫಲವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಷ್ಟು ವಿಸ್ತಾರವಾಗಿ ಬೆಳೆದಿದೆ. ಮರ್ತಿದ್ಯಾ ಅವರನ್ನೆಲ್ಲ? ಖಂಡಿತ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಆಗಲಿಕ್ಕೆ ಮೂಲ ಕಾರಣ ಅವರೇ. ನಮ್ಗೆ ಗೊತ್ತಿದೆ, ನನ್ನ ಬಾಲ್ಯದಲ್ಲೇ ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಬೂತ್ ಹಾಕ್ಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಹಾಕಿದ ಬೂತ್ಗಳನ್ನ ಕಿತ್ತು ಬಿಸಾಡ್ತಾ ಇದ್ರು ವಿರೋಧ ಪಕ್ಷಗಳು. ಪತಾಕೆಯನ್ನು ನಾವು ಹಾಕಿದಂತ ಬ್ಯಾನರ್ ಅನ್ನ ಬಿಸಾಡ್ತಾ ಇದ್ರು, ಧ್ವಜವನ್ನ ಬಿಸಾಡ್ತಾ ಇದ್ರು. ಅಂತ ಕಾಲಘಟ್ಟದಲ್ಲಿ ರಾತ್ರಿ 12 ಗಂಟೆ ನಂತರ ನಮ್ಮ ಹಿರಿಯರು ಸಾಫ್ಟ್ ಡ್ರಿಂಕ್ಸ್ ನ ಮುಚ್ಚಳವನ್ನ ಜಜ್ಜಿ ಅದನ್ನ ಗೋಡೆಗೆ ತಾವರೆ ಬಿಡಿಸ್ತಾ ಇದ್ರು, ಮಳೆಯಲ್ಲಿ ಹೊಡಿದ್ರ ಮುಖಾಂತರ, ಡಾಮರ್ ರಸ್ತೆಯಲ್ಲಿ ಬಿಡಿಸ್ತಾ ಇದ್ರು. ಈ ರೀತಿ ತಾವರೆಯನ್ನ ಪ್ರತಿಯೊಬ್ಬನ ಹೃದಯದಲ್ಲಿ ಬಿಡಿಸ್ಲಿಕ್ಕೆ ಅವರು ಅನೇಕ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದ್ರೆ ಇವತ್ತು ಎಲ್ಲಾ ಕಡೆ ಬಿಜೆಪಿ ಅಥವಾ ರಾಜಕೀಯ ಪಕ್ಷ ಅಂತಲ್ಲ, ಅನೇಕ ಕಡೆ ಹಳೆಬೇರು ಹೊಸ ಚಿಗುರು ನೋಡಲು ಬಲು ಸೊಬಗು ಅಂತ ಹೇಳ್ತಾರೆ. ಇವತ್ತು ಅನೇಕ ಸಂದರ್ಭದಲ್ಲಿ ಹಿರಿಯರೇ ಇವತ್ತು ಯುವಕರಿಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶ ಜಗತ್ತಿನಲ್ಲಿ ಅತಿ ದೊಡ್ಡ ಯುವಕರಿರುವಂತ ಸಂಘಟನೆ. ಇವತ್ತು ಹಿರಿಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ಯುವಕರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಈ ಜಿಲ್ಲೆಯ ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದಲೇ ನಾನು ಕಿರಿಯ ಇವತ್ತು ಈ ಜವಾಬ್ದಾರಿಯನ್ನು ಸ್ವೀಕರಿಸಿದ್ದೇನೆ. ಎಲ್ಲಿಯೂ ಕೂಡ ನನ್ನ ಆಯ್ಕೆಯಾದಂಥ ಸಂದರ್ಭದಲ್ಲಿ ಯಾವೊಬ್ಬ ಹಿರಿಯರು ಕೂಡ ವಿರೋಧ ವ್ಯಕ್ತಪಡಿಸಲಿಲ್ಲ. ಯಾಕಂದ್ರೆ ನಮ್ಮ ಕಣ್ಮುಂದೆ ಬೆಳೆದಂತ. ಸುದರ್ಶನ್ ಅವರು ಸಂಘಟನೆಯಿಂದ ಬಂದ್ರು, ಸಂಘದಿಂದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಇದ್ರು. ಹಾಗಾದ್ರೆ ಇನ್ನು ಕೆಲವರು ಎಲ್ಲೋ ಒಂದ್ ಕಡೆ ಹೊಸ ಮುಖಗಳಾಗಿದ್ದಾರೆ, ಬೇರೆ ಬೇರೆ ಪಕ್ಷಗಳಿಂದ ಬಂದಿದ್ದಾರೆ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಹಿರಿಯರಿಗೆ ಅಸಮಾಧಾನ ಇರಬಹುದು. ಸುದರ್ಶನ್ ಅವರು ಆ ರೀತಿ ಮಾಡಿಲ್ಲ, ಎಲ್ಲೊಂದ್ ಕಡೆ ಅರ್ಹವಾಗಿ ಸಿಗಬಹುದೇನೋ ಅನ್ನುವಂತಹ ಮಾತುಗಳು. ಈಗ ಯೋಗೇಶ್ ಭಟ್ರು, ಮೊನ್ನ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ಮೊನ್ನ ಭಂಡಾರಿ ಅವರು ನಿರಂತರ ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಇವರೆಲ್ಲ ಹಿರಿಯರು, ಯೋಗೇಶ್ ಭಟ್ರ ಆಗ್ಲಿ, ಮೊನ್ನ ಭಂಡಾರಿ ಆಗ್ಲಿ, ಕುಂಬ್ಳೆ ಸುಂದರರಾವ್ ಇರ್ಲಿ, ನಮ್ಮ ಹಿರಿಯರು ಬಾಲಕೃಷ್ಣ ಭಟ್ರು ಇರ್ಲಿ, ತುಂಬಾ ಜನ, ಇವತ್ತು ಪದ್ಮನಾಭ ಕೊಟ್ಟಾರ್ ಇರ್ಲಿ, ರುಕ್ಮಾಯಿ ಪೂಜಾರಿ ಆಗ್ಲಿ, ಇವರೆಲ್ಲರೂ ನಾವೇನಾದ್ರೂ ಹೆಜ್ಜೆ ತಪ್ಪಿದ್ರೆ ತಕ್ಷಣ ನಮ್ಗೆ ಕರೆದು ಬುದ್ಧಿವಾದ ಹೇಳ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆ ಇಲ್ಲ. ಆದ್ರೆ ಕೆಲವು ಕಡೆ ಇವತ್ತು ಹೊರಗಿನಿಂದ ಬಂದು ತೆಗೆದುಕೊಂಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ನೋಡಿದಾಗ ಅನಿವಾರ್ಯತೆ ಇದೆ. ಯಾಕೆಂತ ಹೇಳಿದ್ರೆ ಕೆಲವು ಕಡೆ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನ ಬೆಳೆಸಬೇಕಾದ್ರೆ ಎಷ್ಟೋ ಕಡೆ ಇನ್ನೂ ಕೂಡ, ಈಗ ಕೇರಳದಂತ ರಾಜ್ಯದಲ್ಲಿ ಇನ್ನೂ ಕೂಡ ನಮ್ಗೆ ಕಷ್ಟ ಇದೆ, ತಮಿಳುನಾಡಿನಲ್ಲಿ ಇನ್ನೂ ಕೂಡ ಕಷ್ಟ ಇದೆ. ಆಗ ಅಂತ ಸಂದರ್ಭದಲ್ಲಿ ಅನೇಕ ಬೇರೆ ಪಕ್ಷದಿದ್ದವರು, ನಮ್ಮ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ, ರಾಷ್ಟ್ರೀಯ ವಿಚಾರವನ್ನ ಮೆಚ್ಚಿಕೊಂಡು ಇವತ್ತು ಅವರು ಅವರ ಪಕ್ಷವನ್ನ ತ್ಯಜಿಸಿ ಇವತ್ತು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನಾವು ಕೆಲವರನ್ನಲ್ಲಿ ತೆಗೆದುಕೊಳ್ತೇವೆ, ಅಲ್ಲಿ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ರಾಜಕೀಯದಲ್ಲಿ ತಂತ್ರಗಾರಿಕೆ ಕೂಡ ಒಂದು ಅನಿವಾರ್ಯ. ಇಲ್ಲಿ ಚುನಾವಣೆ ಬಂದಾಗ ನಾವು ನೋಡುವಂಥದ್ದು ಗೆಲ್ಲುವ ಕುದುರೆ ಅಂತ ಬೇಕಾಗತ್ತೆ ಆ ಸಂದರ್ಭದಲ್ಲಿ. ಆದ್ರೆ ಅಲ್ಲಿ ಹಿರಿಯರಿದ್ದಾರೆ, ಅವರೆಲ್ಲ ವಿಶ್ವಾಸವನ್ನ ತೆಗೆದುಕೊಳ್ತಾರೆ. ಎಲ್ಲ ಕಾರ್ಯಕರ್ತರನ್ನ ಒಪ್ಪಿಸಿ ಇವತ್ತು ನಿರ್ಧಾರವನ್ನ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಓಕೆ, ರೈಟ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗಂಗಾಧರ ಪೂಜಾರಿ ಅಂಜಿಯಿಂದ. ಗಂಗಾಧರ ಪೂಜಾರಿ ಅವರು, ನಮಸ್ತೆ. ಗಂಗಾಧರ ಪೂಜಾರಿ ಅವರು, ನಮಸ್ತೆ ಸರ್, ಹೇಳಿ ಸರ್, ಮಾತಾಡಿ. ಅಲ್ಲ, ನಾನೊಂದು ಇದು ಯಡಿಯೂರಪ್ಪ ಬಂದದ್ದು ಬಾರಿ ಒಳ್ಳೆ ವಿಷಯ. ಆದ್ರೆ ಒಂದು ಸುದರ್ಶನ್ ಅವರ ಹತ್ರ ಒಂದು ಮಾತುಂಟು ನಮ್ದು ಕಳಕಳಿಯಿಂದ. ಅಂದ್ರೆ ಈ 73 ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಊಟ ಮಾಡುವ ಅಕ್ಕಿ ಯಾವುದಂತ ರಾಜಕಾರಣಿಗಳಿಗೆ ಗೊತ್ತಿಲ್ಲ. ಇದನ್ನೊಂದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಅಕೌಂಟಿಗೆ ಹಣ ಹಾಕುವ ಹಾಗೆ ಮಾಡ್ಬೇಕು.
ಅಂದ್ರೆ ಸರ್ಕಾರನೂ ಅಷ್ಟೇ ಹಣ ಕೊಡ್ತದೆ ಅವರಿಗೆ ಬರುವ ಹಣದಿಂದ. ನಾವು ಕುಚಲಕ್ಕಿ ಉಣ್ಣಲಿಕ್ಕೆ ನಾವು ಸಮರ್ಥರು. ಎಲ್ಲರೂ ಅಂಗಡಿಗೆ ಕೊಡ್ತಾರೆ ಅಂತ ಹೇಳ್ತಾರೆ, ಅಂಗಡಿ ಕೊಡದೆ ಬೇರೆ ಉಪಾಯ ಇಲ್ಲ, ಕುಚಲಕ್ಕಿ ತರುವುದು. ಇದನ್ನೊಂದು ಅವರು ಎಲ್ಲಾ ಪ್ರತಿನಿಧಿಗಳು ಹೋಗಿ ಅದು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ನಮಗೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಯಾರು ಮಾಡದ ವಿಷಯವನ್ನು ಇವರು ಮಾಡಬೇಕು ಅಂತ ಒಂದು ವಿನಂತಿ. ಓಕೆ ಸರ್, ರೈಟ್ ಸರ್, ಥ್ಯಾಂಕ್ ಯು. ಎಸ್ ಇದು ಗಂಗಾಧರ್ ಅವರ ಮಾತುಗಳು ಸರ್. ಅದೇ ರೀತಿ ಈ ಬಿಜೆಪಿ ಪಕ್ಷ ಇದೀಗ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ, ಬೆಳೀತಾ ಇದೆ, ರಾಜ್ಯದಲ್ಲಿದೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿದೆ, ಇನ್ನೊಂದು ಕಡೆ ದೇಶದಲ್ಲೂ ಕೂಡ ಇದೆ. ಬಿಜೆಪಿ ಪಕ್ಷಕ್ಕೆ ಸೇರ್ಬೇಕು ಅಥವಾ ಇಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಬೇಸಿಕಲಿ ಕ್ವಾಲಿಫಿಕೇಶನ್ ಆಗಿರುತ್ತಾ, ಇದು ಅರ್ಹತೆ ಆಗಿರುತ್ತಾ, ಪ್ರಾಥಮಿಕ ಅರ್ಹತೆ ಇದೆ ಆಗಿರುತ್ತಾ? ಇಲ್ಲ, ಹಾಗೇನಿಲ್ಲ. ಆದ್ರೆ ಹೆಚ್ಚಿನವರು ಸಂಘದ ಸ್ವಯಂ ಸೇವಕರಾಗಿರ್ತಾರೆ. ಓಕೆ, ಸಂಘದಿಂದ ಬಂದ್ರೆ ಮಾತ್ರ ಬಿಜೆಪಿಯಲ್ಲಿ ಬೆಲೆ ಇದೆ ಅನ್ನುವಂಥದ್ದು ಸಂಘದಿಂದ. ಇವತ್ತು ಸಂಘವನ್ನ ರಾಜಕೀಯಕ್ಕೆ ಎಳೆಯುವಂತ ಒಂದು ಪ್ರಯತ್ನ, ಇದು ಎಳೆಯುವಂತ ಅಥವಾ ಸಂಘವನ್ನ ರಾಜಕೀಯದ ಜೊತೆಗೆ ಸೇರಿಸುವಂತ RSS ಮತ್ತು ಬಿಜೆಪಿ ಒಂದೇ ನಾಣ್ಯದ ಮುಖಗಳು ಹಾಗೇನಿಲ್ಲ. ಇಲ್ಲ, ಸಂಘ ನೇರವಾದಂತಹ ರಾಷ್ಟ್ರೀಯ ಸಂಘಟನೆ. ಸಂಘ ಏನು ಮಾಡುವುದಿಲ್ಲ, ಸ್ಪಷ್ಟವಾಗಿ ಹೇಳುವುದಾದ್ರೆ ಸಂಘ ಏನನ್ನ ಮಾಡುವುದಿಲ್ಲ. ಓಕೆ, ಸಂಘ ಯಾಕಂದ್ರೆ ಕನ್ಫ್ಯೂಷನ್ ಇದೆ, ಜನರಲಿ ಗೊಂದಲ ಇದೆ. RSS ಮತ್ತು ಬಿಜೆಪಿ ಅಂತ ಬಂದಾಗ ಅಮಿತ್ ಶಾ ಅವರು ಬರ್ತಾರೆ, RSS ನ ಮೀಟಿಂಗ್ ಅಲ್ಲಿ ಪಾಲ್ಗೊಳ್ತಾರೆ, ಅವರು RSS ನ ಮೀಟಿಂಗ್ ಅಲ್ಲಿ ಅದು ಸ್ವಯಂ ಸೇವಕರಾಗಿ ನಾವು ಪಾಲ್ಗೊಳ್ತೇವೆ. ಓಕೆ, ಇವತ್ತು ಸಂಘದ ಬಗ್ಗೆ ಅನೇಕರಿಗೆ ತಪ್ಪು ಅಭಿಪ್ರಾಯ. ಓಕೆ, ನಾಡಿದ್ದು ನಡೆಯುವಂತದ್ದು ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಅಥವಾ ಸಂಘದ್ದು ಕೂಡ ಇರುತ್ತಾ ಅಲ್ಲಿ ಅನ್ನುವಂಥದ್ದು? ಇಲ್ಲ, ಏನಿಲ್ಲ, ನೇರ ಸಂಘದ ಮೇಲೆ ತಪ್ಪು ಅಭಿಪ್ರಾಯ ಇದೆ. ಸಂಘ ಬಿಜೆಪಿ ನಿಯಂತ್ರಿಸ್ತದೆ, ಖಂಡಿತವಾಗಿ ಕೂಡ. ಸಂಘ ಒಂದು ರಾಷ್ಟ್ರೀಯ ಸಂಘಟನೆ. ಸಂಘ ಏನ್ ಮಾಡ್ತದೆ ಅಂತ ಕೇಳಿದ್ರೆ ವ್ಯಕ್ತಿಗಳನ್ನ ನಿರ್ಮಿಸಿ ಸಮಾಜಕ್ಕೆ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಸಂಘ ಮಾಡ್ತದೆ. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಎನ್ನುವಂತ ಸಿದ್ಧಾಂತವನ್ನ ಇಟ್ಕೊಂಡು ಸಂಘ ಸ್ಥಾಪನೆ ಆದದ್ದು. ಸಂಘದ ಕೆಲಸ ಏನು ಅಂತ ಕೇಳಿದ್ರೆ ಸ್ವಯಂ ಸೇವಕನನ್ನ ನಿರ್ಮಿಸಿ ಸಮಾಜಕ್ಕೆ ಕೊಡ್ತದೆ. ಆ ಸ್ವಯಂ ಸೇವಕ ಸಮಾಜದಲ್ಲಿರುವಂತಹ ನ್ಯೂನ್ಯತೆಗಳನ್ನ ಗಮನಿಸಿಕೊಂಡು ಅದನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನ ಸ್ವಯಂ ಸೇವಕ ಮಾಡ್ತಾರೆ. ಆದ್ರಿಂದಾಗಿ ಇವತ್ತು ಸಂಘದ ಅಡಿಯಲ್ಲಿ ಸುಮಾರು 40 ವಿವಿಧ ಸಂಘಟನೆಗಳಿದೆ. ಅದಕ್ಕೆ ಪರಿವಾರ ಅಂತ ನಾವು ಹೇಳ್ತೇವೆ. ಅದನ್ನೆಲ್ಲ ಸಂಘವೇ ಮಾಡಿದ್ದಂತ ಕಡೆ ಸಂಘ ಅಲ್ಲ. ಸಂಘದ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನ ಪಡೆದು ಸಂಘದ ಹಿರಿಯರ ಮಾರ್ಗದರ್ಶನವನ್ನ ಪಡ್ಕೊಂಡು ಸಂಘ ಸ್ವಯಂ ಸೇವಕ ಮಾಡಿದ ಸಂಘಟನೆ. ಅದು ABP ಇರ್ಬೋದು, BMS ಇರ್ಬೋದು, ವನವಾಸಿ ಕಲ್ಯಾಣ ಇರ್ಬೋದು, ಈ ರೀತಿಯ ವಿವಿಧ ಜಾಗರಣ ವೇದಿಕೆ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು. ಇದೆಲ್ಲ ನೇರ ಸಂಘವಾಗಿ ಮಾಡಿದ್ದ ಅಂತ ಕಡೆ ಸಂಘ ಅಲ್ಲ, ಅದೇ ಸ್ವಯಂ ಸೇವಕ ಮಾಡಿದ್ದಾನೆ. ಆ ಸಂಘಟನೆಯನ್ನ ಮಾಡುವಂತ ಸ್ವಯಂ ಸೇವಕನನ್ನ ನಿರ್ಮಿಸಿ ಸಮಾಜಕ್ಕೆ ಸಂಘ ಕೊಟ್ಟಿದೆ. ಅದೇ ರೀತಿ ಇವತ್ತು ನರೇಂದ್ರ ಮೋದಿ ಎನ್ನುವಂತ ಜಗತ್ತು ಮೆಚ್ಚುವ ನಾಯಕನನ್ನ ಸಂಘ ನಿರ್ಮಿಸಿ ಕೊಟ್ಟಿದೆ. ಇವತ್ತು ಅನೇಕ ನಾಯಕರಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ, ರಾಜ್ಯ. ಇವತ್ತು ನಮ್ಮ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಸಂಘದ ಪ್ರಚಾರಕರಾಗಿದ್ರು. ಸಂಘ ನಿರ್ಮಿಸಿ ಅವರನ್ನ ಸಮಾಜಕ್ಕೆ ಕೊಟ್ಟಿದೆ. ಸಂಘದ ಶಿಕ್ಷಣವನ್ನ ಅವರು ಹೋದ ಕ್ಷೇತ್ರದಲ್ಲಿ ಅಳವಡಿಸ್ತಾ ಇದ್ದಾರೆ. ಜನರಿಗೆ ಇದೇ ಗೊಂದಲ ಇದೆ. ಯಾರೆಲ್ಲ ಉನ್ನತ ಹುದ್ದೆಯಲ್ಲಿದ್ದಾರೆ ಬಿಜೆಪಿ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಸಂಘದಿಂದ ಬಂದವರು, ಸಂಘದ ಹಿನ್ನೆಲೆ ಉಳ್ಳವರು. ಹಾಗಾದ್ರೆ ಸಂಘ ಬೇಸಿಕ್ ಕ್ವಾಲಿಫಿಕೇಶನ್ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಹೌದಾ ಅನ್ನುವಂತಹ ಮಾತುಗಳು. ಒಂದೇ ನಾಣ್ಯದ ಎರಡು ಮುಖಗಳು. ಯಾಕಂದ್ರೆ ಬಿಜೆಪಿಯಲ್ಲಿ ಯಾವುದೇ ದೊಡ್ಡ ಮಟ್ಟದ ನಿರ್ಣಯ ಆಗ್ಬೇಕು ಅಂತ ಹೇಳಿದ್ರೆ ಅದು ಸಂಘದಿಂದ ಬರಬೇಕು ಅನ್ನುವಂಥದ್ದು. ಸಂಘದ ಪ್ರಯೋಗ ಶಾಲೆ ಸಂಘದಿಂದ ಬರಬೇಕು, ಸಂಘದ ಹಿರಿಯರು ಹೇಳಬೇಕು, ಆಯ್ಕೆ ಮಾಡಬೇಕು, ಒಬ್ಬ ಕ್ಯಾಂಡಿಡೇಟ್ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿ ಆಯ್ಕೆ ಮಾಡಬೇಕು, ಸಂಘದ ಹಿರಿಯರು ಹೇಳಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಜನರಲ್ಲಿ ಒಂದು ಮೈಂಡ್ ಸೆಟ್ ಇದೆ, ಈ ರೀತಿ ಇದೆಯಾ ಅನ್ನೋದು ಗೊಂದಲ ಇದೆ. ಖಂಡಿತ ಇಲ್ಲ, ಇದು ತಪ್ಪು ಅಭಿಪ್ರಾಯ ಇದೆ ಕೆಲವರಲ್ಲಿ. ಸಂಘ ಯಾವುದೇ ಒಂದು ಸಂಘಟನೆಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡುವುದಿಲ್ಲ. ಆದ್ರೆ ಸಂಘದಲ್ಲಿ ಅಖಿಲ ಭಾರತ ಮಟ್ಟದ ಚರ್ಚೆ ಆದಾಗ, ಅಖಿಲ ಭಾರತ ಮಟ್ಟದ ಸಭೆ ಆದಾಗ ಈ ಎಲ್ಲ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಅಲ್ಲಿ ಭಾಗವಹಿಸ್ತಾರೆ. ನೀವು ಆಗ ಅಮಿತ್ ಶಾ ಅಂತ ಹೇಳಿದ್ರೆ ಅವರಾಗ ರಾಷ್ಟ್ರೀಯ ಅಧ್ಯಕ್ಷರು, ಆ ರಾಷ್ಟ್ರೀಯ ಅಧ್ಯಕ್ಷರ ನೆಲೆಯಲ್ಲಿ ಅವರು ಅಖಿಲ ಭಾರತ ಮಟ್ಟದ ಸಂಘದ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವರು ಅಪೇಕ್ಷಿತರು. ಅಲ್ಲಿ ಅವರು ಒಟ್ಟು ಸಂಘಟನೆಯ ವಿಚಾರವನ್ನ ಅಲ್ಲಿ ಚರ್ಚೆ ಆಗುತ್ತೆ, ಹಿರಿಯರ ಮಾರ್ಗದರ್ಶನವನ್ನ ಪಡೀತದೆ. ಹಾಗಂತೇಳಿ ಬಿಜೆಪಿಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಸಂಘ ಖಂಡಿತವಾಗಿ ಮಾಡುವುದಿಲ್ಲ. ಸಂಘದ ಕಣ್ಮುಂದೆ ಅನೇಕ 108 ಕೆಲಸಗಳಿದೆ. ಇವತ್ತು ಸಂಘ ಮಾಡುವಂತದ್ದು ಶಾಖೆಯ ಮುಖಾಂತರ ಸ್ವಯಂ ಸೇವಕರನ್ನ ಸೃಷ್ಟಿಸಿ ಸಮಾಜಕ್ಕೆ ಕೊಡ್ತದೆ. ಆ ಸ್ವಯಂ ಸೇವಕರು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದು ವಿಶೇಷ. ಓಕೆ, ರೈಟ್. ಸಂಘ ಮತ್ತು ಬಿಜೆಪಿ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವಂತಹ ಒಂದು ಗೊಂದಲಗಳು ಅಥವಾ ಪ್ರಶ್ನೆಗಳಿದೆ. ಸೊ ಅದಕ್ಕೆ ನೇರವಾಗಿ ಪ್ರಶ್ನೆನ ಕೇಳಿದೆ. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಹತ್ರದಿಂದ. ಸರ್ ನಮಸ್ತೆ. ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ಸರ್. ಸರ್ ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ ಸರ್.
ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲದಾಗಿ. ಕರೆ ಸಿಕ್ಕುದಿಲ್ಲ. ಓಕೆ, ಕಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಅದೇ ರೀತಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯ ಪ್ರಮುಖವಾಗಿರುವಂತಹ ಇನ್ನೊಂದು ಹೈಲೈಟ್ಸ್ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಈ ಭಾಗದ ಕರಾವಳಿ ಭಾಗದ ಎಲ್ಲ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು, ನಾಯಕರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ, ಉತ್ಸುಕರಾಗಿದ್ದಾರೆ. ಕಾರಣ ಬಿಜೆಪಿ ಅಂತ ಪಕ್ಷ ಬಂದಾಗ, ಬಿಜೆಪಿ ಪಕ್ಷ ಇದೀಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಪಕ್ಷ ಅಂತ ಹೇಳಿದ್ರೆ, ಈ ಪಕ್ಷಕ್ಕೆ ದೊಡ್ಡ ಮಟ್ಟದ ಶಕ್ತಿ ತುಂಬಿದಂತಹ ನಾಯಕ ಅಂತ ಹೇಳಿದ್ರೆ BS ಯಡಿಯೂರಪ್ಪರವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು. ರಾಜ್ಯದ ಮುಖ್ಯಮಂತ್ರಿ ಜಿಲ್ಲೆಗೆ ಬರ್ತಾ ಇದ್ದಾರೆ, ಮಂಗಳೂರಿಗೆ ಬರ್ತಾ ಇದ್ದಾರೆ, ಬಿಜೆಪಿ ಕಾರ್ಯಕರ್ತರನ್ನ, ಮುಖಂಡರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಅಂತ ಬಂದಾಗ ಎಲ್ಲೊಂದ್ ಕಡೆ ಹೊಸ ಹುಮ್ಮಸ್ಸು ಇದೆ ಅನ್ನುವಂಥದ್ದು. ಸೊ ಯಡಿಯೂರಪ್ಪನವರ ಆಗಮನದ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಗೆಲ್ಲರೂ ಕಾರ್ಯಕರ್ತರಿಗೆ ಒಂದು ಹೊಸ ಶಕ್ತಿ ಸಂದರ್ಭ ಸಿಗ್ತದೆ. ಬಹುಶಃ ಈ ಇಳಿ ವಯಸ್ಸಿನಲ್ಲಿ ಕೂಡ ಅವರು ಈ ಸರ್ಕಾರವನ್ನು ನಡೆಸಿದಂಥ ರೀತಿ, ಬಹುಶಃ ಕೋವಿಡಿನ ಸಂದರ್ಭದಲ್ಲಿ ಎಲ್ಲರೂ ಒಳಗಡೆ ಕೂತಂಥ ಸಂದರ್ಭದಲ್ಲಿ ಅವರು ರಾಜ್ಯವ್ಯಾಪಿ ಪ್ರವಾಸ ಮಾಡಿ ಅವರು ತೆಗೆದುಕೊಂಡಂಥ ನಿರ್ಣಯ ಬಹುಶಃ ನಮಗೂ ಆಶ್ಚರ್ಯ ಆಗ್ತದೆ. ಅವರು ಇವತ್ತು ಒಬ್ಬ ಯುವಕನ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ತಂಡ, ಇವತ್ತು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಇರ್ಬೋದು, ಮತ್ತು ಅವರ ಇಡೀ ತಂಡ ಇವತ್ತು ಯಡಿಯೂರಪ್ಪರ ಜೊತೆ ನಿಂತಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಈ ರಾಜ್ಯದಲ್ಲಿ ಬೆಳವಣಿಗೆಯಲ್ಲಿ ಯಡಿಯೂರಪ್ಪನವರ ಪಾತ್ರ ಕೂಡ ತುಂಬ ಇದೆ. ಅವರ ತ್ಯಾಗ, ಅವರ ಹೋರಾಟ ಅದು ಭಾರತೀಯ ಜನತಾ ಪಾರ್ಟಿಗೆ ಪೂರಕವಾಗಿದೆ. ಅವರು ರೈತನ ನಾಯಕನಾಗಿ ಬೆಳೆದವರು, ಈ ಹೋರಾಟದ ಮುಖಾಂತರವೇ ಅವರು ವಿಧಾನಸಭೆಯನ್ನ ಪ್ರವೇಶ ಮಾಡಿದವರು. ಇವತ್ತು ಎಲ್ಲ ನಮಗೆ ಕಾರ್ಯಕರ್ತರಿಗೆ ಒಂದು ಹೊಸ ಶಕ್ತಿ, ಒಂದು ಹೊಸ ಹುಮ್ಮಸ್ಸನ್ನು ಕೊಡ್ತದೆ. ಅವರ ಆಗಮನದ ನಿರೀಕ್ಷೆಯಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಒಬ್ಬ ಯಶಸ್ವಿ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಕಳೆದ 7 ದಶಕಗಳಲ್ಲಿ ನೀಡದಂತ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಅನೇಕ ಜನಪರವಾದಂಥ ಯೋಜನೆ ನಿಮ್ಗೆ ಗೊತ್ತಿದೆ, ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಅವರು ಜನಸಾಮಾನ್ಯರ ಜೊತೆ ಅವರು ಬೆಳೆದ ಪರಿಣಾಮದಿಂದ, ಜನಸಾಮಾನ್ಯರ ಜೊತೆ ಅವರು ಹೋರಾಟ ಮಾಡಿದ್ರಿಂದ ಅವರಿಗೆ ಜನರ ಸಮಸ್ಯೆಗಳು ಗೊತ್ತಿದೆ, ಮೂಲಭೂತ ಸಮಸ್ಯೆ ಇದೆ. ಅದಕ್ಕೋಸ್ಕರ ಅವರು ಜನರಿಗೋಸ್ಕರ ಅನೇಕ ಯೋಜನೆಗಳನ್ನು ಇವತ್ತು ಮಾಡಿದ್ದಾರೆ. ಅಂತ ಒಬ್ಬ ಯಶಸ್ವಿ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಗೆ ಬಂದಾಗ ಸ್ವಾಭಾವಿಕವಾಗಿ ನಮ್ಮ ಕಾರ್ಯಕರ್ತರಿಗೆ ಕೂಡ ಉರುಪಿದೆ. ನಮ್ಮ ಕಾರ್ಯಕರ್ತರಿಗೆ ಕೂಡ ಒಂದು ಹೊಸ ಶಕ್ತಿ ಬರ್ತದೆ. ನಮ್ಮ ಶಾಸಕರಿಗೆ, ನಮ್ಮ ಸಚಿವರುಗಳಿಗೆ, ನಮ್ಮ ಜನಪ್ರತಿನಿಧಿಗಳಿಗೆ ಒಂದು ಹೊಸ ಶಕ್ತಿ. ಯಾಕಂದ್ರೆ ಅವರು ನಮ್ಗೆಲ್ರಿಗೂ ಒಂದು ಆದರ್ಶ ನಾಯಕ. ನಿಜವಾಗ್ಲಿ ಎಸ್, ಬಿಜೆಪಿ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಯಡಿಯೂರಪ್ಪನವರಿಂದ ಅನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ. ಸೊ ದಟ್ಸ್ ವೈ. ಅಂಡ್ ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಿದೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸಂದೇಶ್ ಅಂತ ಹೇಳಿ, ಕುಲಶೇಖರದಿಂದ. ಸಂದೇಶ್ ಅವರು ಕುಲಶೇಖರಿಂದ. ನಮಸ್ತೆ ಸಂದೇಶ್ ಅವರೇ, ಮಾತಾಡಿ ಸರ್, ತಮ್ಮ ಪ್ರಶ್ನೆ. ಸರ್ ನೋಡಿ ಸರ್, ಇವಾಗ ಯಡಿಯೂರಪ್ಪನವ್ರು ಬರ್ಲಿಕ್ಕಿದ್ದಾರಲ್ವಾ? ಹಲೋ, ಕೇಳ್ತಿದ್ಯಾ? ಕೇಳ್ತಾ ಇದೆ ಸರ್, ಮಾತಾಡಿ. ಯಡಿಯೂರಪ್ಪನವರು ಇವಾಗ ಬರ್ಲಿಕ್ಕಿದ್ದಾರೆ ಸರ್. ಅವರನ್ನು ಬರುವವರನ್ನು ಬೆಟರ್ ಅಂದ್ರೆ ರೋಡ್ ಮೂಲಕ ಮೂಡಬಿದ್ರೆಯಿಂದ ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಸರ್. ಅಂದ್ರೆ ಅವಾಗ ಅವರಿಗೆ ಅವಾಗ ಮಂಗಳೂರಿನ ಜನರ ಪರಿಸ್ಥಿತಿ ಅಂತೇಳಿ ಅರ್ಥ ಆಗ್ತದೆ. ಏನ್ ಹೇಳ್ತೀರಿ ಸರ್, ಕರೆಕ್ಟ್ ಅಲ್ವಾ? ಜನರ ಪರಿಸ್ಥಿತಿ ಕ್ಲೀನ್ ಅರ್ಥ ಆಗ್ತದೆ ಸರ್. ನೋಡಿ ಹೇಗಿದೆ ನೋಡಿ ಸರ್, ರೋಡ್ ಕಂಡೀಷನ್ ನೋಡಿ ಸರ್. ಇವಾಗ ಇಷ್ಟು ಮಂದಿ ಹೋಗ್ತೇವೆ, ಆ ಹೊಂಡದಲ್ಲೆಲ್ಲ ಹಾಕೊಂಡು ಹೋಗ್ಬೇಕು ಸರ್ ಗಾಡಿ. 2 ವೀಲರ್ ನ ಪರಿಸ್ಥಿತಿ ನೈಟ್ ಟೈಮ್ ಅಲ್ಲಿ ಕೇಳಲಿಕ್ಕೆ ಆಗಲ್ಲ ಸರ್, ನೋಡ್ಲಿಕ್ಕೆ ಆಗಲ್ಲ ಹೋಗುವಾಗ. ರೈಟ್ ಸರ್, ಓಕೆ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಮಾತಾಡೋಣ. ಎಸ್, ಥ್ಯಾಂಕ್ ಯು ಸರ್. ಏನ್ ಹೇಳ್ತೀರಾ ಸರ್, ರೋಡ್ ಸಮಸ್ಯೆ ಬಗ್ಗೆ ಅನೇಕ ಜನರು ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಇವತ್ತು ರಸ್ತೆಯ ಸಮಸ್ಯೆ ಯಾವ ರೀತಿ ಇದೆ, ಅಲ್ಲಲ್ಲಿ ಹೊಂಡ ಗುಂಡಿಗಳಿದೆ ಅನ್ನೋದು ಇದೆ. ಇವತ್ತು ಮಳೆಗಾಲ ಆಗಿದೆ, ಅದ್ರ ಸಮಸ್ಯೆ ಇದೆ. ಇವತ್ತು ಅನುದಾನಗಳ ಸ್ವಲ್ಪ ಕೋವಿಡ್ನಿಂದ ಕೊರತೆ ಇದೆ. ಆದರೆ ಮಂಗಳೂರು ಮತ್ತು ಮೂಡುಬಿದಿರೆ ರಸ್ತೆಯ ಅಭಿವೃದ್ಧಿಗೋಸ್ಕರ ಈಗಾಗಲೇ ಸನ್ಮಾನ್ಯ ಸಂಸದರು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಇವತ್ತು ಅನೇಕ ಯೋಜನೆಗಳಿಗೆ ಪಾಸ್ ಆಗಿದೆ. ಒಂದು ನ್ಯಾಷನಲ್ ಹೈವೇ ರಸ್ತೆ ಆಗಬೇಕಾದ್ರೆ ಅದಕ್ಕೂ ಅನೇಕ ಕಂಡೀಷನ್ಸ್ ಎಲ್ಲ ಇದೆ. ನನಗೆ ತಿಳಿದ ಮಟ್ಟಿಗೆ ಅದಕ್ಕೆ ಆ ರಸ್ತೆಯ ಬಗ್ಗೆ ಸೂಕ್ತ ಉತ್ತರವನ್ನು ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರೇ ಕೊಟ್ಟಿದ್ದಾರೆ. ಏನೇನು ಕಾರಣದಿಂದ ಅದು ವಿಳಂಬ ಆಯಿತು. ಒಂದು, ಅವರ ಪ್ರಥಮ ಅವಧಿಯಲ್ಲಿ ಅವರಿಗೆ ಅನುದಾನ ಇರಲಿಲ್ಲ, UPA ಸರ್ಕಾರ ಇತ್ತು, ಅದನ್ನು ಯಾರು ಮಾತಾಡೋದಿಲ್ಲ. ಆದರೆ ಅದರ ನಂತರ ಅವಧಿಯಲ್ಲಿ ಅವರದನ್ನು 40 ಮೀಟರ್ನ ರಸ್ತೆಗೋಸ್ಕರ ಪ್ರಪೋಸಲ್ ಕೊಟ್ಟಾಗ ಆಗಿನ ಉಸ್ತುವಾರಿ ಸಚಿವರು, ನಮ್ಮ ಮೂಡುಬಿದಿರೆ ಆಗಿನ ಅಭಯ್ ಚಂದ್ರ ಜೈನ್, ಯಾರ ಒಂದು ಹಿತಾಸಕ್ತಿಗೋಸ್ಕರ ಅದನ್ನು 30 ಮೀಟರ್ಗೆ ತರುವ ಪ್ರಯತ್ನ ಮಾಡಿದರು. ಆದರೆ ಬೆನ್ನಿಯುದ್ದ ಅದನ್ನು ಕೂಡ ಇವರು ಬಿಡಲಿಲ್ಲ, ಅದ್ರ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತೆ ಅದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇದೆ. ಈಗ ಇವತ್ತು ನಮ್ಮ ಸರ್ಕಾರ ಇದೆ. ಅದು ಪ್ರಪೋಸಲ್ ಪಾಸ್ ಆಗಿ ಬಂದಾಗ ರಾಜ್ಯ ಸರ್ಕಾರ ಜಾಗವನ್ನು ಎಕ್ವೈರ್ ಮಾಡಿ ಕೊಡಬೇಕು. ದುಡ್ಡು ಕೇಂದ್ರ ಸರ್ಕಾರ ಕೊಡ್ತದೆ. ಆದರೆ ಮಾಡುವಂಥದ್ದು ಅದನ್ನು ಇಚ್ಛಾಶಕ್ತಿ ರಾಜ್ಯ ಸರ್ಕಾರ ಮಾಡಬೇಕು. ಆಗ ಅವರ ಸರ್ಕಾರ ಇತ್ತು, ಉಸ್ತುವಾರಿ ಸಚಿವರು ಅವರಿದ್ರು, ಮಾಡಲಿಲ್ಲ. ಅದ್ರ ನಮ್ಮ ಸರ್ಕಾರ ಇದೆ, ಇವತ್ತು ವೇಗವನ್ನು ಕೊಟ್ಟಿದ್ದಾರೆ.
ಓಕೆ, ರೈಟ್ ರೈಟ್. ಎಸ್, ಬಿಜೆಪಿ ಖಂಡಿತ ಕೂಡ ಮೂಡುಬಿದ್ರಿ ಮತ್ತೆ ಮಂಗಳೂರು ರಸ್ತೆ ಆಗುತ್ತೆ, ಮಂಗಳೂರು ಮತ್ತೆ ಬೆಂಗಳೂರು ರಸ್ತೆ ಕೂಡ ಆಗುತ್ತೆ, ಖಂಡಿತ ಕೂಡ ಹಾಗೆ ಆಗುತ್ತೆ. ಎಸ್, ಅನೇಕ ಜನರು ಕೇಳ್ತಾ ಇದ್ದಾರೆ ಸರ್, ಯಾಕಂದ್ರೆ ಸುದರ್ಶನ್ ಅವರು ಬಂದಿದ್ದಾರೆ ಅಂತ ಬಂದಾಗ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಗುರುಪುರ ಸೇತುವೆ ಆಯ್ತು, ಅದರ ಬಗ್ಗೆ ಯಾರು ಮಾತಾಡೋದಿಲ್ಲ. ಎಷ್ಟು ಕಡಿಮೆ ಅವಧಿಯಲ್ಲಿ ಗುರುಪುರ ಸೇತುವೆ ನಿರ್ಮಾಣ ಮಾಡಿದ್ರು, ಕೇಂದ್ರ ಸರ್ಕಾರ, ಅದು ಕೂಡ ಸಂಸದರ ಕೊಡುಗೆ. ಗಮನಕ್ಕೆ ತರುವಂತ ಕೆಲಸಗಳನ್ನು ತಾವು ಮಾಡ್ತೀರಾ ಅನ್ನೋ ಉದ್ದೇಶದಿಂದ, ಒಂದು ಸದುದ್ದೇಶದಿಂದ ಅವರು ಹೇಳ್ತಾ ಇದ್ದಾರೆ. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದು ಸ್ವಲ್ಪ ವಿಳಂಬ. ಎಸ್, ಹೇಳಲೇಬೇಕಾಗುತ್ತೆ, ಜನತೆಗೆ ಸಂದೇಶವನ್ನು ಕೊಡ್ಲೇಬೇಕಾಗುತ್ತೆ. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಎಸ್, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಅದೇ ರೀತಿ ದೊಡ್ಡ ಮಟ್ಟದ ಒಂದು ಗೊಂದಲ, ಅದೇ ರೀತಿ ಯಾವಾಗ ಈ ಸಮಸ್ಯೆ ಬಗೆಹರಿಯುತ್ತಾ ಅನ್ನುವಂತಹ ಮಾತುಗಳು. ಈ ಒಂದು ಸಮಸ್ಯೆ ಈ ಹಿಂದಿನಿಂದಲೂ ಕೂಡ ದಶಕಗಳ ಕಾಲ ನಮ್ಮ ಕರಾವಳಿ ಭಾಗದಲ್ಲಿದೆ. ಕರಾವಳಿ ಹೊತ್ತಿ ಉರಿದಿದೆ. ಕರಾವಳಿಯಲ್ಲಿ ಕರ್ಫ್ಯೂ ಕೂಡ ಜಾರಿಯಾಗಿತ್ತು. ದೊಡ್ಡ ಮಟ್ಟದ ಗೋ ಮಾಫಿಯಾ, ಅಕ್ರಮ ಧನ ಸಾಗಾಟ ಅನ್ನುವಂಥದ್ದು ಈಗಲೂ ಕೂಡ ನಡೀತಾ ಇದೆ. ಬಿಜೆಪಿ ಅನ್ನುವಂತಹ ಪಕ್ಷ ಬಂದ್ಮೇಲೆ ಇದಕ್ಕೆಲ್ಲಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದು ಕರಾವಳಿ ಭಾಗದ ಜನರು ಅನ್ಕೊಂಡಿದ್ರು. ಆದ್ರೆ ಈಗ ದೊಡ್ಡ ಮಟ್ಟದ ಇಂತಹ ಪ್ರಕರಣಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಗೊತ್ತಿರುವಂತಹ ವಿಚಾರ ಸರ್. ಹಾಲಿನ ಒಂದು ಹೋಗುವಂತಹ ವಾಹನಗಳಲ್ಲೂ, ತರಕಾರಿಯ ವಾಹನಗಳಲ್ಲೂ, ರಸ್ತೆ ಮಧ್ಯದಲ್ಲಿ, ರಸ್ತೆ ಹೋಗ್ತಾ ಇರುವಂತಹ ಸಂದರ್ಭಗಳಲ್ಲಿ ದನಗಳನ್ನ ಕಡಿದು, ಕರುಗಳನ್ನ ಕಡಿದು ರಸ್ತೆಗೆ ಬಿಸಾಡುವಂತಹ ಪೈಶಾಚಿಕ ಕೃತ್ಯಗಳು ಆಗ್ತಾ ಇದೆ. ಯಾರ ಕಾಲದಲ್ಲಿ ಅಂತ ಹೇಳುವಾಗ ಬಿಜೆಪಿ ಅನ್ನುವಂತಹ ಪಕ್ಷ ಇದೆ ಅನ್ನುವಂಥದ್ದು ಈ ಕಾಲದಲ್ಲಿ. ಏನ್ ಹೇಳ್ತಾರೆ ಸರ್ ಸುದರ್ಶನ್ ಅವರು? ಇದಕ್ಕೆ ಅಲ್ಟಿಮೇಟ್ ಆಗಿರುವಂತಹ ಸೊಲ್ಯೂಷನ್ ಬೇಕು. ಯಾಕಂದ್ರೆ ಉಡುಪಿಯ ಸ್ವಾಮೀಜಿ ಅವರು ಕೂಡ ಹೇಳ್ತಾ ಇದ್ದಾರೆ, ಗೋ ಹತ್ಯೆ ಮಸೂದೆ ಕಾಯ್ದೆಯನ್ನ ಸಂಪೂರ್ಣವಾಗಿ ಜಾರಿಗೆ ಮಾಡಬೇಕು ಅನ್ನುವಂಥದ್ದು. ಏನ್ ಹೇಳ್ತಾರೆ? ಖಂಡಿತ. ಇವತ್ತಾಗ ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ಕೋಮುಗಲಭೆ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ, ಉತ್ತರ ಇದರಲ್ಲಿ ಇದೆ. ಯಾರು ಹಾಲಿನ ವಾಹನದಲ್ಲಿ ಗೋಮಾಂಸವನ್ನ ಕೊಂಡೋಗ್ತಾ ಇದ್ದಾರೆ, ಯಾರು ಕರುಗಳನ್ನು ಬಿಸಾಡ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ಹಿಂದೂಗಳಿಗೆ ಎಷ್ಟು ಶಾಂತಿ ಸೌಹಾರ್ದತೆ ಮಾಡಬೇಕೆನ್ನುವಂಥ ಲಕ್ಷ್ಯ ಇದೆ ಅಥವಾ ನಮ್ಮ ಜವಾಬ್ದಾರಿ ಏನಿದೆ, ಅದು ಕೂಡ ಮುಸಲ್ಮಾನರಲ್ಲಿದೆ. ಅವರು ಕೂಡ ಆಲೋಚನೆ ಮಾಡಬೇಕು, ಯಾರು ಮಾಡ್ತಾ ಇದ್ದಾರೆ. ಇವತ್ತು ಈ ರೀತಿಯ ಒಂದು ಪೈಶಾಚಿಕ ರೀತಿಯಲ್ಲಿ ಒಂದು ಈಗಾಗಲೇ ರಾಜ್ಯದಲ್ಲಿ ಗೋಹತ್ಯೆ ಕಾನೂನು ಒಂದು ಜಾರಿಯಲ್ಲಿದೆ. ಆದರೆ ಇವತ್ತು ಬಿಜೆಪಿ ಸರ್ಕಾರ ಕಳೆದ ಅವಧಿಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪರವರ ನೇತೃತ್ವದ ಸರ್ಕಾರ, ನಮ್ಮ VS ಆಚಾರ್ಯ ಅವರು ಗೃಹ ಮಂತ್ರಿ ಆಗಿದ್ರು. ಅಂತ ಸಂದರ್ಭದಲ್ಲಿ ಒಂದು ಕಠಿಣವಾದಂತಹ ಗೋಹತ್ಯೆ ನಿಷೇಧಕ್ಕೆ ಒಂದು ಬೇಕಾಗಿರುವಂತಹ ಕಾನೂನನ್ನು ಜಾರಿ ತಂದಿತ್ತು ಸಂದರ್ಭದಲ್ಲಿ. ಅದನ್ನ ನಮ್ಮ ನಂತರ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಪ್ರಥಮ ದಿವಸವೇ ಅದನ್ನ ಒಂದು ಮಸೂದೆಯನ್ನ ತೆಗೆದುಹಾಕುವಂತ ಕೆಲಸವನ್ನ ಮಾಡಿತ್ತು. ಇವತ್ತು ನಮ್ಮ ಕಣ್ಣ ಮುಂದೆ ಇದೆ, ಗೋಹತ್ಯೆ ನಿಷೇಧ ಆಗಬೇಕು, ಗೋ ಸಂರಕ್ಷಣೆ ಆಗಬೇಕು. ಇದಕ್ಕೋಸ್ಕರ ಒಂದು ಹಂತದಲ್ಲಿ ನಮ್ಮ ಸರ್ಕಾರ ಗೋಶಾಲೆಗಳಿಗೆ ಇವತ್ತು ಸಹಾಯಧನವನ್ನು ನೀಡ್ತಾ ಇದೆ. ಇನ್ನು ಕಾನೂನಿಗೆ ತರುವಂಥ ಒಂದು ಮಾರ್ಪಾಡನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಒಂದು ಕಠಿಣವಾದಂಥ ಕಾನೂನನ್ನು ತರಬೇಕು. ಖಂಡಿತವಾಗಿ ಕೂಡ ನನ್ನ ಲೆಕ್ಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ಎಲ್ರದ್ದು ಪಾತ್ರ ಇದೆ. ಇವತ್ತು ಕಾನೂನಲ್ಲಿ ಕೂಡ ಸಂವಿಧಾನ ಕೂಡ ಸ್ಪಷ್ಟ ಹೇಳಿದೆ, ಗೋಹತ್ಯೆ ನಿಷೇಧ ಆಗಬೇಕು, ಗೋ ಸಂರಕ್ಷಣೆ ಆಗಬೇಕು. ಮಹಾತ್ಮ ಗಾಂಧೀಜಿ ಕೂಡ ಹೇಳಿದ್ದಾರೆ. ಓಕೆ, ಈಗ ಈ ಗೋ ಹತ್ಯೆ ನಿಷೇಧ ಕಾನೂನು ಕಾಯ್ದೆ ಈ ವಿಚಾರದ ಬಗ್ಗೆ ಮಾತನಾಡಿದಾಗ ಮೊನ್ನೆ ನಡೆದಂತಹ ನಮ್ಮ ಮಂಗಳೂರಲ್ಲಿ ನಡೆದಂತಹ ಘಟನೆ ತಮ್ಗೆ ಗೊತ್ತಿರುವಂತಹ ವಿಚಾರ. ರಸ್ತೆಗಳಲ್ಲಿ ಆ ಕರುಗಳನ್ನ ಬಿಸಾಡಿಕೊಂಡು ಹೋಗುವಂತಹ ರಾಕ್ಷಸೀಯವಾಗಿರುವಂತಹ ಪೈಶಾಚಿಕವಾಗಿರುವಂತಹ ಕೃತ್ಯ. ಇಂತಹ ಕೃತ್ಯ ಎಲ್ಲೋ ಒಂದ್ ಕಡೆ ಮಂಗಳೂರಿನ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡುವಂತಹ ವಿಚಾರ ಕೂಡ ತಿರುಗುವಂತಹ ಚಾನ್ಸಸ್ ಇದೆ. ಸೊ ಈ ಸಂದರ್ಭ ಬಿಜೆಪಿ ಅನ್ನುವಂಥ ಪಕ್ಷದಿಂದ ಒಂದು ದೊಡ್ಡ ಮಟ್ಟದ ಒಂದು ಸದೃಢವಾಗಿರುವಂತಹ ಕಾನೂನು ಬರಬೇಕು, ಸದೃಢವಾಗಿರುವಂತಹ ಇದಕ್ಕೆ ಒಂದು ತಡೆ ತರಬೇಕು ಅನ್ನುವಂತಹ ಮಾತುಗಳು ಏನ್ ಹೇಳ್ತಾರೆ. ಯಾಕೆ ಆಗ್ತಾ ಇಲ್ಲ ಇದನ್ನ ಜನರು ಕೇಳ್ತಾ ಇದ್ದಾರೆ. ಇದು ನಾಡಿನ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ಆಗಬೇಕು ಅನ್ನೋ ಜನರ ಮಾತುಗಳು. ಏನ್ ಹೇಳ್ತಾರೆ? ಇವತ್ತು ಮೊನ್ನೆ ನಡೆದಂತಹ ಘಟನೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಬಹಳ ಕಠಿಣವಾದಂಥ ಒಂದು ಸೂಚನೆಯನ್ನು ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ. ಅದರ ನಂತರ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಇವತ್ತು ಅಲ್ಲಲ್ಲಿ ಸ್ವಲ್ಪ ತಡೆಗಳನ್ನು ಹಾಕುವುದರ ಮುಖಾಂತರ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪೊಲೀಸ್ ಇಲಾಖೆ ಒಂದು ಕಡೆ ಮಾಡಿದೆ. ಮತ್ತೆ ಕಾನೂನು ತಂದಾಗ ಕೇವಲ ನಮ್ಮ ಜಿಲ್ಲೆಗಲ್ಲ, ಇದು ರಾಜ್ಯಕ್ಕೆ ತರಬೇಕು. ಇವತ್ತು ಇಡೀ ನಮ್ಮ ದೇಶಕ್ಕೆ ಒಂದು ವ್ಯವಸ್ಥಿತದ ಕಾನೂನು ತರಬೇಕು ಅಂತ ನಾವು ಪ್ರತಿಪಾದನೆಯಿಂದ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮೆಲ್ಲರ ಬೇಡಿಕೆ ಇದು, ಖಂಡಿತವಾಗಿ ಕೂಡ ಆಗ್ತದೆ. ಆದರೆ ಅದನ್ನು ಮಾಡುವಂಥ ಮತಾಂಧ ಶಕ್ತಿಗಳು ಏನು ಅವರಿದ್ದಾರೆ, ಅವರು ಕೂಡ ಸ್ವಲ್ಪ ಆಲೋಚನೆ ಮಾಡಬೇಕು. ಇವತ್ತು ಕಾನೂನು ಮೀರಿ ಅಕ್ರಮವಾಗಿ ಕೇವಲ ಈ ಜಿಲ್ಲೆಯ ಶಾಂತಿಯನ್ನ ಕದಡಬೇಕು ಎನ್ನುವಂತ ಒಂದು ಏಕೈಕ ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ ಇದನ್ನ. ಇದು ಹಿಂದೂಗಳ ಭಾವನೆಯನ್ನ ಕೆರಳಿಸಬೇಕು, ಅದರಿಂದಾಗಿ ಕೋಮು ಗಲಭೆ ಆಗಬೇಕು, ಇದರಿಂದ ಇಲ್ಲಿ ಸಮಾಜದಲ್ಲಿ
ವಿಧ್ವಂಸ ಕೃತ್ಯ ನಡಿಬೇಕು, ಆ ಮೂಲಕ ಸಮಾಜದಲ್ಲಿ ವಿಘಟನೆ ಆಗಬೇಕು, ಇದೆಲ್ಲ ಉದ್ದೇಶ ಇರಬಹುದು. ಇದಕ್ಕೆ ಅನೇಕ ಬಾಹ್ಯ ಶಕ್ತಿಗಳು ಕೂಡ ಅವರಿಗೆ ಬೆಂಬಲ ಇದೆ. ಕೆಲವು ರಾಜಕೀಯ ಪಕ್ಷಗಳು ಕೂಡ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಓಕೆ, ರೈಟ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ. ನಮಸ್ತೆ ಸರ್. ಸುದರ್ಶನ್ ಅವ್ರ ಹತ್ರ ಮಾತಾಡ್ಬೇಕು. ಮಾತಾಡಿ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕರಂಗಲ್ಪಾಡಿಯಿಂದ. ಓಕೆ, ಮಾತಾಡಿ. ಸ್ವಾಮಿ, ಇದು ಅವಿಭಾಜಿತ ದಕ್ಷಿಣ ಕನ್ನಡದಲ್ಲಿ ನಮ್ಮಲ್ಲಿ ಒಂದು ಜ್ವಲಂತ ಸಮಸ್ಯೆ ಇದೆ. ಈ ಸಮಸ್ಯೆ ಇರುವಾಗ ನಾವು ಗೋಹತ್ಯೆ ಅಂತ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಮಾತಾಡಿದಾಗ ಈ ಜ್ವಲಂತ ಸಮಸ್ಯೆ ಏನಂದ್ರೆ, ನಮ್ಮಲ್ಲಿ ವೆನ್ಲಾಕ್ ಹಾಸ್ಪಿಟ್ಲು ಈ ಬ್ರಿಟಿಷರು ಇರುವಾಗ ಓಪನ್ ಆದದ್ದು. ಅದನ್ನು ಅಪ್ಗ್ರೇಡ್ ಮಾಡ್ಲಿಕ್ಕೆ ಯಾಕೆ ಅದನ್ನು ಇವತ್ತಿಗೆ ಸಹ ಒಂದು ಬಿಜೆಪಿ ಸರ್ಕಾರಕ್ಕೆ ಆಗ್ಲಿಲ್ಲ? ಯಾವ ಸಣ್ಣ ಸಣ್ಣ ಊರಲ್ಲಿ ಎಲ್ಲೂ ಸಹ ಗವರ್ಮೆಂಟ್ ಹಾಸ್ಪಿಟಲ್ ಇದೆ, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ. 1950s ಅಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗ್ಬೇಕಾಗಿತ್ತು, ಅವಾಗ ಮಾಡ್ಲಿಲ್ಲ. ಆಯ್ತು, ಇವಾಗಾದ್ರೂ ನೀವು ನಿಮ್ಮ ಕೇಂದ್ರದಲ್ಲೂ ನಿಮ್ಮ ಸರ್ಕಾರ ಇದೆ, ರಾಜ್ಯದಲ್ಲೂ ನಿಮ್ಮ ಸರ್ಕಾರ ಇದೆ, ಇಷ್ಟಾದ್ರೂ ನಿಮ್ಗೆ ಕಾಣುದಿಲ್ವಾ ಒಂದು ವೆನ್ಲಾಕ್ ಅನ್ನು ಒಂದು ಗವರ್ಮೆಂಟ್ ಸರ್ಕಾರಿ ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡ್ಬೇಕು ಅನ್ನೋದು ಕಾಣುದಿಲ್ಲ? ಸರ್ಕಾರ ವೈದ್ಯಕೀಯ ವಿಶ್ವವಿದ್ಯಾಲಯ ಮಾಡಿದರೆ ನಮ್ಗೆ ರೀಜನಲ್ ಸೆಂಟರ್ ಬರ್ತದೆ. ಬೇರೆ ಎಲ್ಲ ಸಣ್ಣ ಸಣ್ಣ ಊರಲ್ಲಿ ರೀಜನಲ್ ಸೆಂಟರ್ ಇರುವಾಗ ನಮ್ಗೆ ಯಾಕೆ ರೀಜನಲ್ ಸೆಂಟರ್? ಓಕೆ ಸರ್. ಓಕೆ ಸರ್. ಓಕೆ, ತಮ್ಮ ಹೆಸರು ಸರ್? ಬಗ್ಗೆ ಏನ್ ಹೇಳ್ತೀರಾ ಸರ್? ತಮ್ಮ ಹೆಸರು? ನಾನು ಡಾಕ್ಟರ್ ದೇವದಾಸ್ ಶೆಟ್ಟಿ ಅಂತ ಮಂಗಳೂರಿಂದಾನೆ ಮಾತಾಡೋದು. ನಮಸ್ತೆ ಸರ್, ದೇವದಾಸ್ ಶೆಟ್ಟಿ ಅವರ. ಸರ್ ನಮಸ್ತೆ. ಒಂದು ಗೌರವ ಇದೆ, ಡಾಕ್ಟರ್ ತಾವು, ವೈದ್ಯರು ತಾವು ವೃತ್ತಿಯಲ್ಲಿ. ಓಕೆ, ವೃತ್ತಿಯಲ್ಲಿ ವೈದ್ಯರು ಡಾಕ್ಟರ್ ದೇವದಾಸ್ ಶೆಟ್ಟಿ ಅವರು, ಗೌರವ ಇದೆ ಸರ್. ಆದ್ರೆ ತಾವು ಮಾತಾಡಿದಂತ ಮಾತು ಎಲ್ಲೋ ಒಂದ್ ಕಡೆ ತೂಕಬದ್ಧವಾಗಿಲ್ಲ ಅನ್ನೋದು ನನ್ನ ಭಾವನೆ ನಾನು ಹೇಳ್ತಾ ಇದ್ದೇನೆ. ಸಣ್ಣ ಪುಟ್ಟ ವಿಚಾರಗಳು ಅನ್ನುವಂಥದ್ದು ಗೋಹತ್ಯದ ಬಗ್ಗೆ ತಾವು ಹೇಳಿದ್ದೀರಾ. ಆದ್ರೆ ನನ್ನ ಪ್ರಕಾರ ಸಣ್ಣ ಪುಟ್ಟ ವಿಚಾರಗಳು ಎಲ್ಲಾಗುತ್ತೆ ಸರ್, ರಸ್ತೆ ಮಧ್ಯದಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಆ ಕರುಗಳನ್ನ ಕಡಿದುಕೊಂಡು ಹಾಕ್ತಾರೆ. ಆ ಕರುಗಳನ್ನ ರಾಕ್ಷಸೀಯವಾಗಿ ಪೈಶಾಚಿಕ ರೀತಿಯಲ್ಲಿ ವರ್ತಿಸಿಕೊಂಡು ಹೋಗ್ತಾ ಇದ್ದಾರೆ. ಜೀವ ಇರುವಂತಹ ಒಂದು ಕರುವನ್ನ, ಗೋಮಾತೆಯನ್ನ ಆ ರೀತಿ ರಾಕ್ಷಸ ವರ್ತನೆಯನ್ನ ತೋರ್ತಾ ಇದ್ದೇನೆ ಅಂತ ಬಂದಾಗ ಸಣ್ಣ ಪುಟ್ಟ ವಿಚಾರಗಳು ಎಲ್ಲಾಗುತ್ತೆ ಈ ವಿಚಾರಗಳು? ನನ್ನ ಭಾವನೆ, ನನ್ನ ಪ್ರಶ್ನೆ. ಇನ್ನೊಂದ್ ಕಡೆ ನಮ್ಮ ಮಂಗಳೂರು, ನಮ್ಮ ಕರಾವಳಿ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತೆ, ಕೋಮು ಭಾವನೆ ಕೆರಳಿಸುವಂತಹ ಪ್ರದೇಶ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾರೆ, ಇಡೀ ರಾಜ್ಯದಲ್ಲಿ ಹೇಳ್ತಾರೆ. ಕಾರಣ ಇಲ್ಲಿ ನಮ್ಮ ಮಂಗಳೂರು ಕರಾವಳಿ ಭಾಗ ಹೊತ್ತಿಗುರಿದದ್ದು, ಕರಾವಳಿ ಭಾಗದಲ್ಲಿ ಕರ್ಫ್ಯೂ ಕೂಡ ಜಾರಿಯಾಗಿದ್ದು ಇದೇ ಗೋಹತ್ಯೆ. ತಾವು ಹೇಳ್ತಾ ಇದ್ದೀರಾ ಸಣ್ಣ ಪುಟ್ಟ ವಿಚಾರ ಅನ್ನುವಂಥ ಗೋಹತ್ಯೆಯ ಬಗ್ಗೆ. ಯಾಕೆ ಕೇಳಬಾರ್ದಾ? ನಾವು ಶಾಂತಿ ಸುವ್ಯವಸ್ಥೆಯಿಂದ ಇರಬಾರ್ದಾ? ಇದು ನಾವು ಕೇಳ್ತಾ ಇದ್ವಿ. ಎಸ್, ತಾವು ಹೇಳಿರುವಂತಹ ಮಾತು 100% ಸತ್ಯ. ಆಸ್ಪತ್ರೆಯ ಬಗ್ಗೆ ಅಭಿವೃದ್ಧಿ ಆಗ್ಬೇಕು, ಆಸ್ಪತ್ರೆ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತಹ ವಿಚಾರ. ಅದೇ ರೀತಿ ನಮ್ಮ ಕಣ್ಣ ಮುಂದೆ ಇರುವಂತಹ ಮೂಕ ಪ್ರಾಣಿಗಳ ರೋದನ ಕೂಡ ನಾವು ಕೂಡ ನೋಡಬೇಕಾಗುತ್ತೆ. ಆವಾಗ ಮಾನವನಾಗಿ ಹುಟ್ಟಿದಕ್ಕೆ ಸಾರ್ಥಕವಾಗುತ್ತೆ. ಇದು ನನ್ನ ಅಭಿಪ್ರಾಯ. ಅಂಡ್ ವೃತ್ತಿಯಲ್ಲಿ ವೈದ್ಯರಿದ್ದೀರಾ, ಗೌರವ ಇದೆ. ಆದ್ರೆ ಎಲ್ಲೊಂದ್ ಕಡೆ ಗೋಹತ್ಯೆಯ ವಿಚಾರದ ಬಗ್ಗೆ ಘಾಸಿಯಾಗಿರುವಂತಹ ವಿಚಾರ ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ, ಜ್ವಲಂತವಾಗಿರುವಂತಹ ಸಮಸ್ಯೆಯೂ ಕೂಡ ಹೌದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ದೇವದಾಸ್ ಶೆಟ್ಟಿ ಅವರಿಗೆ. ಎಸ್ ಸರ್, ವೆನ್ಲಾಕ್ ನಮ್ಮ ಬಗ್ಗೆ ಹೇಳಿದ್ರು. ಕಳೆದ 7 ದಶಕಗಳ ಹಿಂದೆ ವೆನ್ಲಾಕ್ ಹೇಗಿತ್ತು, ಇವತ್ತು ಹೇಗಿದೆ, ಅಪ್ಗ್ರೇಡ್ ಆಗಿದೆ. ಮೊನ್ನೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ನಮ್ಮ ಉಸ್ತುವಾರಿ ಸಚಿವರು ಇರ್ಬೋದು, ಹೊಸತಾಗಿ ಹಿಂದ್ಗಡಾದಂಥ ಬಿಲ್ಡಿಂಗ್ ವ್ಯವಸ್ಥೆ ಇರ್ಬೋದು, ಕಟ್ಟಡ ರಚನೆ ಇರ್ಬೋದು, ಮತ್ತೆ ಇನ್ನೊಂದು ಕೆಲವು ವೆಂಟಿಲೇಟರ್ ಇರಲಿಲ್ಲ, ಎಷ್ಟು ಬೇಕಾಗಿರುವಂಥ ವೆಂಟಿಲೇಟರ್ ಮತ್ತು ಅನೇಕ ಸಲಕರಣೆಗಳನ್ನು ಕೋವಿಡ್ ನಿಂತರ ಸಂದರ್ಭದಲ್ಲಿ ವೆನ್ಲಾಕಿಗೆ ವ್ಯವಸ್ಥೆ ಮಾಡಿದೆ. ಇವತ್ತು ಅಪ್ಗ್ರೇಡ್ ಆಗಿದೆ. ಕೆಲವು ಇನ್ನೂ ಕೂಡ ನಿರೀಕ್ಷೆಗಳು ಜಾಸ್ತಿ ಇದೆ, ಇನ್ನಷ್ಟು ಅದು ಈಗಾಗಲೇ ಬಹುಶಃ ಬೇರೆ ಬೇರೆ ಲೇಡಿ ಕ್ವಶನ್ ಆಸ್ಪತ್ರೆ ಇರಬಹುದು, ಈಗ ಬೇರೆ ಬೇರೆ. ನಿಮ್ಮಲ್ಲೂ ಕೂಡ ಒಂದು ಪ್ರಶ್ನೆ ಕೇಳುತ್ತೆ, ಸಣ್ಣ ಪುಟ್ಟ ವಿಚಾರ ಆಗುತ್ತಾ ಗೋಹತ್ಯೆ ವಿಚಾರ? ಖಂಡಿತ ಅಲ್ಲಪ್ಪ. ಅವರು ಸ್ವಲ್ಪ ಯಾವ ರೀತಿ ಅದಕ್ಕೆ ಹೇಳಿದ್ರು ಗೊತ್ತಿಲ್ಲ, ಅವರು ಡಾಕ್ಟರ್ ಎಜುಕೇಟೆಡ್, ಅವ್ರಲ್ಲಿ ಬರಬಾರ್ದಿತ್ತು ಆ ರೀತಿ. ನಿಜವಾಗಿ ಕೂಡ ಗೋಹತ್ಯೆಯನ್ನ ನಿಷೇಧ ಮಾಡಲೇಬೇಕು. ಇದು ಗೋ ಸಂಪತ್ತನ್ನ ಉಳಿಸಬೇಕು. ಇವತ್ತು ನಾವು ಗೋವಿಗೆ ತಾಯಿಯ ನಂತರ ವಿಶೇಷವಾದಂತಹ ಒಂದು ಮನ್ನಣೆಯನ್ನ ಗೋವಿಗೆ ಕೊಟ್ಟಿದೆ. ಯಾಕೆಂತ ಹೇಳಿದ್ರೆ ತಾಯಿಯ ಹಾಲು ಮುಗಿದ ನಂತರ ನಾವು ನಮ್ಮ ಜೀವನದ ಕೊನೆಯ ತನಕ ಕುಡಿಯುವುದಿದ್ರೆ ಅದು ಗೋಮಾತೆಯ ಹಾಲು. ಅದು ತಾಯಿಯಷ್ಟೇ ಪವಿತ್ರಳು. 33 ಕೋಟಿ ದೇವತೆಗಳು ಅದರಲ್ಲಿ ಇದು ವಾಸವಾಗಿದ್ದಾರೆ ಅನ್ನುವಂಥ ನಂಬಿಕೆಯಿಂದ ಜೀವನ ಮಾಡುವರು. ಅದರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅದು. ಇವತ್ತು ನಮ್ಮ ಕಾರ್ಯಕರ್ತರು ತಮ್ಮ ಜೀವದ ಅಂಗನ್ನ ತೊರೆದು ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಗೊತ್ತಿದೆ ಅವರಿಗೆ ಪೊಲೀಸ್ ಕೇಸ್ ಆಗುತ್ತೆ, ಪೊಲೀಸ್ ಏಟು ಬೀಳುತ್ತೆ, ಜೈಲಿಗೆ ಹೋಗ್ಬೇಕು. ಅವರು ಯಾವುದೇ ಸ್ವಂತ ಅಪೇಕ್ಷೆ ಇಟ್ಟುಕೊಂಡು ನಮ್ಮ ಕಾರ್ಯಕರ್ತರು ಇವತ್ತು ಸಂಘ ಪರಿವಾರದ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇಲ್ಲ. ಅವರಿಗೆ ನಾನು MLA ಆಗಬೇಕು, ನಾನು ಹೀರೋ ಆಗಬೇಕು, ಏನಿಲ್ಲ. ಅವರಿಗೆ ಗೋ ಸಂರಕ್ಷಣೆ ಆಗಬೇಕು. ಇವತ್ತು ಅನೇಕ ಕಾರ್ಯಕರ್ತರು ಇದಕ್ಕೋಸ್ಕರ ಕೇಸ್ ಹಾಕೊಂಡಿದ್ದಾರೆ. ಅವರಿಗೆ ಸ್ವಂತಕ್ಕೋಸ್ಕರ ಏನು ಮಾಡಲಿಲ್ಲ, ಅದರಿಂದ ಯಾವುದೇ ಲಾಭ ಇಲ್ಲ ಅವರಿಗೆ. ಅವರು ಗೋ ಸಂರಕ್ಷಣೆ ಮಾಡಿದ್ರೆ ಅವರಿಗೆ ಹಣಕಾಸಿನ ಲಾಭ ಆಗುದಿಲ್ಲ, ಅವರಿಗೆ ಹಣಕಾಸಿನ ನಷ್ಟ ಆಗುವಂಥದ್ದು. ಕೋರ್ಟ್ಗೆ ನಡೀಬೇಕು, ಕೇಸ್ ಆಗುತ್ತೆ.
ಅಷ್ಟೆಲ್ಲ ಇದ್ದು ಕೂಡ ಕಾರ್ಯಕರ್ತರು ಸಂರಕ್ಷಣೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆ ಕಾರ್ಯಕರ್ತರಿಗೆ ಬೆಂಬಲವಾಗಿದೆ. ಎಸ್ ಸರ್, ಇಲ್ಲಿ ಯಾವುದೇ ರೀತಿಯ ಆಹಾರ ಪದ್ಧತಿಯ ಬಗ್ಗೆ ನಾವು ಮಾತಾಡ್ತಿಲ್ಲ. ಆಹಾರ ಪದ್ಧತಿಯಲ್ಲಿ ಕೂಡ ಅವರವರ ಆಹಾರ ಪದ್ಧತಿಯ ಹಕ್ಕಿದೆ. ಅಂಡ್ ಆದ್ರೆ ಹಿಂಸಾತ್ಮಕ ರೂಪದಲ್ಲಿ ಒಂದು ಮೂಕ ಪ್ರಾಣಿಯನ್ನ ನಡೆಸಿಕೊಳ್ಳುವಂತಹ ರೀತಿ ಸರಿ ಇಲ್ಲ. ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಇದು ಎಲ್ಲೋ ಒಂದ್ ಕಡೆ ಬೇರೆ ದಿಕ್ಕನ್ನ ಪಡೆದುಕೊಳ್ಳುವಂತಹ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂತಹ ವಿಚಾರ. ಅಂಡ್ ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಅದು ಅವಾಗ ಫೋನ್ ಕಟ್ ಆಯ್ತು ಸರ್. ಸರ್ ಏನು ಗೊತ್ತೇನು ಸರ್, ಈಗ ಇವರು ಹೆಸರಿನ ವಿಷಯದಲ್ಲಿ ಮಾತ್ರ ಇದು ಈ ರಾಜಕೀಯ ಪಕ್ಷನು ಇದು ಅಳವಡಿಸ್ತಾರಲ್ಲ, ಇವರು ಅಭಿವೃದ್ಧಿ ಮಾಡ್ತಾರೆ ಇವರು. ಎಸ್ ಅಭಿವೃದ್ಧಿ ವಿಚಾರದಲ್ಲಿ ಅನ್ನುವಂತಹ ದೃಷ್ಟಿ. ಸೊ ಅದಕ್ಕೋಸ್ಕರ ಬಿಜೆಪಿ ಪಕ್ಷದ ಒಂದು ಕಾರ್ಯಕಾರಿಣಿ ಸಭೆ. ರೈಟ್ ಸರ್. ಥ್ಯಾಂಕ್ ಯು. ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತಾರೆ. ಥ್ಯಾಂಕ್ ಯು. ಎಸ್ ಸರ್, ಅದೇ ರೀತಿ ಸುದರ್ಶನ್ ಅವರು ಅನೇಕ ಕರೆಗಳು ಬರ್ತಾ ಇದೆ, ಆದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಅಂಡ್ ಅದೇ ರೀತಿ ರಾಜ್ಯ ಕಾರ್ಯಕಾರಿಣಿ ಸಭೆ ನವೆಂಬರ್ 5ರಂದು ನಡೆಯಲಿಕ್ಕಿರುವಂತಹ ನಮ್ಮ ಮಂಗಳೂರಿನಲ್ಲಿ ನಡೆಯುವಂತಹ ಒಂದು ಸಭೆ, ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ, ಯಾವ ರೀತಿ ರೂಪುರೇಷೆ ಸಿದ್ಧವಾಗಿದೆ ಸರ್? ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸ್ತಾರೆ. ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಬೆಳಿಗ್ಗೆ ಉದ್ಘಾಟನೆಯಿಂದ ಸಮಾರೋಪದ ತನಕ ಅದು ಕಾರ್ಯಕ್ರಮ ರಾಜ್ಯದ ಎಜೆಂಡಾ ಪ್ರಕಾರ ಅಲ್ಲಿ ನಡೆಯುತ್ತೆ. ಪ್ರಮುಖವಾಗಿ ಇನ್ನೊಂದು ಕೋರ್ ಕಮಿಟಿ, ರಾಜ್ಯದ ಒಂದು ಕೋರ್ ಕಮಿಟಿ ಸಭೆ ಕೂಡ ಸಂಜೆ ಸಮಾರೋಪ ಮುಗಿದ ಬಳಿಕ ನಡೀತದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಕೇಂದ್ರದ ನಾಯಕರಾಗಿರುವಂತಹ ಡಿ ವಿ ಸದಾನಂದ ಗೌಡರು, ಪ್ರಹ್ಲಾದ್ ಜೋಶಿ ಅವರು, ಸಿ ಟಿ ರವಿ ಅವರು ಭಾಗವಹಿಸ್ತಾರೆ. ರಾಜ್ಯದಿಂದ ಆರ್ ಅಶೋಕ್ ಅವರು, ಗೋವಿಂದ ಕಾರಜೋಳ ಅವರು, ಈಶ್ವರಪ್ಪರವರು, ಜಗದೀಶ್ ಶೆಟ್ಟರು, ಇವರೆಲ್ಲ ಪ್ರಮುಖರು. ಮತ್ತೆ ಜಿಲ್ಲೆಯ ಪದಾಧಿಕಾರಿಗಳು, ನಮ್ಮ ರಾಜ್ಯಾಧ್ಯಕ್ಷರ ಒಂದು ತಂಡ, ಮತ್ತೆ ವಿವಿಧ ಮೋರ್ಚಾಗಳ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು, ವಿವಿಧ ಪ್ರಕೋಷ್ಠಗಳು, ಸಾಮಾಜಿಕ ಕ್ಷೇತ್ರದಲ್ಲಿರುವಂತಹ ವಿವಿಧ ಪ್ರಕೋಷ್ಠಗಳ ರಚನೆ ಆಗಿದೆ. ಅದರ ಸಂಚಾಲಕ, ಸಹ ಸಂಚಾಲಕರು, ಮತ್ತು ವಿಭಾಗದ ಸಂಘಟನಾ ಕಾರ್ಯದರ್ಶಿಗಳು, ಮತ್ತೆ ಪ್ರಧಾನ ಪ್ರಭಾರಿಗಳು, ಇವರು ತುಂಬಾ ಜನ, ಒಂದು 120 ಜನ ಪ್ರಮುಖರ ತಂಡ ಈ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸ್ತಾರೆ. ಓಕೆ, ರೈಟ್ ಸರ್. ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಇದು ರಮೇಶ್ ಅಂತ. ರಮೇಶ್ ಅವರು, ಓಕೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಮಂಗಳೂರಿಂದ ಸರ್. ಓಕೆ ಸರ್, ಮಾತಾಡಿ. ಸರ್ ಏನ್ ಗೊತ್ತೇನು ಸರ್, ಇವರು ಅಭಿವೃದ್ಧಿಯ ಬರೀ ಆಶ್ವಾಸನೆ ಮಾತ್ರ ಕೊಡ್ತಾರ ಅಲ್ವಾ, ಇವರು ಅಭಿವೃದ್ಧಿ ಮಾಡ್ತಾರೆ ಸರ್. ನೋಡಿ ಇಲ್ಲಿ ಬಡವರಿಗೆ ಅಂತ ಇಲ್ಲಿ ಕೆಲವು ಎಷ್ಟೋ ಮನೆಗಳು ಬೀಳುವ ಪರಿಸ್ಥಿತಿಯಲ್ಲಿ ಉಂಟು ಸರ್. ಇವರು ಬರೀ ಆಶ್ವಾಸನೆ ಮಾತ್ರ ಕೊಡುದು. ಇದನ್ನು ಕೇಳಲಿಕ್ಕೆ ನೋಡಿ ನಮ್ಮ ಸಂಬಂಧಪಟ್ಟ ಶಾಸಕರು ಕೇಳಿದ್ರೆ ಅದು ಅಲ್ಲಿಂದ ಬರಲಿ, ಇಲ್ಲಿಂದ ಬರಲಿ. ನೋಡಿ ಎಷ್ಟೋ ಬಡವರು ನೋಡಿ ಮನೆಯನ್ನು ಈಗ ಹಲತ್ತು ಮನೆಯನ್ನು. ಥ್ಯಾಂಕ್ ಯು. ಎಸ್, ಮಾತಾಡೋಣ. ಆಶ್ರಯ ಯೋಜನೆ ಬಗ್ಗೆ ತಾವು ಆಗ್ಲೇ ಹೇಳಿದ್ದೀರಾ, ನಾನು ಮಾತಾಡ್ತೇನೆ. ಎಸ್, ಅದೇ ರೀತಿ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಎಸ್ ಸರ್, ಸುದರ್ಶನ್ ಸರ್, ಕೊನೆಯದಾಗಿ ಈ ಸಂದರ್ಭ ನಾಳೆ ನಡೆಯುವಂತಹ ಒಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಏನಿದೆ, ಈ ಒಂದು ಸಭೆಯ ಬಗ್ಗೆ ಜನತೆಗೆ, ಕಾರ್ಯಕರ್ತರಿಗೆ, ಬಿಜೆಪಿ ಮುಖಂಡರಿಗೆ ಮಂಗಳೂರಿನಲ್ಲಿ 2 ದಶಕಗಳ ನಂತರ ನಡೆಯುವಂತಹ ಒಂದು ದೊಡ್ಡ ಮಟ್ಟದ ಒಂದು ಸಭೆ. ನಿಜವಾಗ್ಲೂ ಕೂಡ ಮಂಗಳೂರು ಕೂಡ ಒಂದು ಕಡೆ ಹೆಮ್ಮೆಯೂ ಕೂಡ ವಿಚಾರ ಕೂಡ ಹೌದು. ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ? ಬಿಜೆಪಿ ರಾಜ್ಯಾಧ್ಯಕ್ಷ ತವರೂರು ಒಂದ್ ಕಡೆ, ತಾವು ಕೂಡ ಜಿಲ್ಲಾಧ್ಯಕ್ಷರಾಗಿದ್ದೀರಾ. ಈ ಸಂದರ್ಭಗಳಲ್ಲಿ ತಮಗೂ ಕೂಡ ದೊಡ್ಡ ಮಟ್ಟದ ಸವಾಲು. ನಮಗೂ ಒಂದು ಸೌಭಾಗ್ಯ. ಇನ್ನೊಂದು ಸವಾಲು ಏನು ಅಂತ ಕೇಳಿದ್ರೆ, ನಮ್ದೇ ತವರೂರಿನಲ್ಲಿ ಸಂಘಟನೆ ಮಾಡಿದಂತಹ ಸಂಘಟನಾ ಚತುರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರ ಜಿಲ್ಲೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಾಗ ನಾವು ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಡೀ ಸಂಘಟನೆ ನರನಾಡಿ ಅವರಿಗೆ ಗೊತ್ತಿದೆ. ಇಂಥ ಕಾರ್ಯಕ್ರಮಗಳನ್ನು ಅವರು 100 ಸಂಘಟಿಸಿದ್ದಾರೆ. ಅವರ ವಿಶೇಷ ಅನುಭವದ ಮುಂದೆ ನಾವು ಸ್ವಲ್ಪ ನಗಣ್ಯ. ಆದ್ರೆ ಅವರ ಅನುಭವವನ್ನು ಇವತ್ತು ನಾವು ಪಡಿತಾ ಇದ್ದೇವೆ. ಅವರ ಅನುಭವವನ್ನ ನಾವು ಸಂಘಟನೆಯಲ್ಲಿ, ಈ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅವರು ರಾಜ್ಯದ ಅಧ್ಯಕ್ಷರಾಗಿದ್ರು ಕೂಡ ನಿಜವಾಗಿ ಅವರು ನಮ್ಗೆ ಗೆಸ್ಟ್. ಆದ್ರೆ ನಾವು ಇವತ್ತು ಅವರ ಮಾರ್ಗದರ್ಶನವನ್ನ ತೆಗೆದುಕೊಂಡು ಅವರ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಮಾಡಿಕೊಂಡು ಕಾರ್ಯಕಾರಿಣಿಯನ್ನು ಯಾವ ರೀತಿ ಯಶಸ್ವಿ ಮಾಡಬೇಕು, ಅವರ ಮಾರ್ಗದರ್ಶನವನ್ನೇ ನಿತ್ಯ ನಿರಂತರ ಪ್ರತಿ ಗಂಟೆಗೊಮ್ಮೆ ನಾವು ಅವರ ಹತ್ರ ಪಡಿತಾ ಇದ್ದೇವೆ. ಅವರ ಅನುಭವವನ್ನು ತೆಗೆದುಕೊಂಡು ಬಹಳ ಯಶಸ್ವಿ ಮಾಡ್ತೇವೆ ಅನ್ನುವಂಥ ಆಶಯ ಇದೆ. ಇವತ್ತು ನಮ್ಮ ಶಾಸಕರು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಇಡೀ ತಂಡ ಇವತ್ತು ಬಹಳ ಉತ್ಸುಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದು ಒಂದು ಒಳ್ಳೆ ಅವಕಾಶ ಇದು. ಇವತ್ತು ಹೊಸ ತಂಡ ಇದೆ ನಮ್ಮ ಜೊತೆ. ಇವತ್ತು 2 ದಶಕಗಳ ಹಿಂದೆ ಮೋಹನ ಭಂಡಾರಿ ಅವರು, ಆಗ ರಾಜೇಶ್ ಹೇಳಿದ ಅನೇಕ ಹಿರಿಯರು ಕಾರ್ಯಕಾರಿಣಿಯನ್ನು ನಡೆಸಿದರು. ಇವತ್ತು ನಮ್ಮ ಹೊಸ ತಂಡಕ್ಕೆ ಇದೊಂದು ಸುವರ್ಣ ಅವಕಾಶ. ಆ ಹಿರಿಯರ ಮಾರ್ಗದರ್ಶನದಲ್ಲಿ, ಅವರ ಆಶೀರ್ವಾದದಲ್ಲಿ ನಾವೆಲ್ಲರೂ ಒಂದು ಜೊತೆಯಾಗಿ ತಂಡವಾಗಿ ಖಂಡಿತವಾಗಿ ಕೂಡ ಒಂದು ಯಶಸ್ವಿ ಮಾಡಬೇಕು ಎನ್ನುವಂತ ಒಂದು ಉತ್ಸಾಹದಲ್ಲಿದ್ದೇವೆ. ಮತ್ತೆ ಇದು ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಸಿಗ್ತಾ ಇದೆ. ಇಡೀ ರಾಜ್ಯದ ತಂಡ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ವಿಸ್ತಾರವಾಗಿ ಬೆಳೆಸುವಂತ ತಂಡ
ನಮ್ಮ ಜಿಲ್ಲೆಗೆ ಪ್ರವೇಶ ಮಾಡುವಾಗ ನಮ್ಮ ಕಾರ್ಯಕರ್ತರಿಗೆ ಒಂದು ಹೊಸ ಶಕ್ತಿ. ಇದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ, ಇದು ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಆಗುತ್ತೆ. ಅವರ ಮಾರ್ಗದರ್ಶನ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ತಲುಪ್ತದೆ. ಅದೆಲ್ಲ ನಮ್ಮ ಸಂಘಟನೆಗೆ ಅದು ಪೂರಕ ಆಗ್ತದೆ. ರೈಟ್ ಎಸ್ ಸರ್. ಈ ಮೂಲಕ ರಾಜ್ಯ ಕಾರ್ಯಕಾರಿಣಿ ಸಭೆ ಏನಿದೆ ಇದು ರಾಜ್ಯಕ್ಕೆ ಮಾದರಿ ಆಗಲಿ ಅನ್ನುವಂಥ ನಮ್ಮ ಆಶೆ. ಯಾಕಂದ್ರೆ ಮಂಗಳೂರಲ್ಲಿ ನಡೀತಾ ಇದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ, ರಾಜ್ಯಾಧ್ಯಕ್ಷರ ತವರೂರಲ್ಲಿ ನಡೀತಾ ಇದೆ, ಮುಖ್ಯಮಂತ್ರಿ BSY ಅವರು ಕೂಡ ಬರ್ತಾ ಇದ್ದಾರೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಕಾರ್ಯಕರ್ತರ ಮುಖಂಡರ ಮುಖದಲ್ಲಿ ಮಂದಹಾಸ ಇದೆ, ಹೊಸ ಉತ್ಸಾಹ ಇದೆ, ಉಲ್ಲಾಸ ಇದೆ. ನವೆಂಬರ್ 5ರಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿಕ್ಕಿದೆ. ಅದೇ ರೀತಿ ಮಂಗಳೂರು ನೋಡ್ತಾ ಇವೆ ಯಾವ ರೀತಿ ಇದೆ ಅನ್ನೋದು, ಕೇಸರಿಮಯ ಆಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಇದೊಂದು ನಿಮ್ಮ ನಡುವೆ ಅಭಿವೃದ್ಧಿ ಅಂತ ಪ್ರಶ್ನೆ ಬಂತು. 2014ರಿಂದ ಇವತ್ತಿನ ತನಕ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ನಡೆದಿದೆ ಎಂದು ಬಹುಶಃ ಅವರು ಸ್ವಲ್ಪ ಆತ್ಮಾವಲೋಕನ ಮಾಡಿದ್ರೆ ಒಳಿತು ಅಂತ ನಾನು ಹೇಳ್ತಾ ಇದ್ದೀನಿ. ಪರ ವಿರೋಧ ಚರ್ಚೆಗಳು ಯಾವತ್ತೂ ಕೂಡ ಇದ್ದೇ ಇರುತ್ತೆ. ಅದು ಗಾಂಧೀಜಿಯವರು ಬರ್ಲಿ ಅಥವಾ ನರೇಂದ್ರ ಮೋದಿಜಿಯವರು ಬರ್ಲಿ ಅಥವಾ ಎಲ್ಲರೂ ಬರ್ಲಿ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಕೂಡ ಪರ ವಿರೋಧ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರೂ ಕೂಡ ಇದ್ದೇ ಇರುವಂತದ್ದು. ಅಂಡ್ ಅದೇ ರೀತಿ ನವೆಂಬರ್ 5ರಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿಕ್ಕಿದೆ ಮಂಗಳೂರಿನಲ್ಲಿ. 2 ದಶಕಗಳ ಬಳಿಕ ಮಂಗಳೂರಿನಲ್ಲಿ ಈ ಒಂದು ಸಭೆ ನಡೆಯಲಿಕ್ಕಿದೆ. ಅನೇಕ ಸಚಿವರು ಅದೇ ರೀತಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮಂಗಳೂರಿಗೂ ಕೂಡ ಹೆಮ್ಮೆಯ ವಿಚಾರ ಕೂಡ ಹೌದು. ಈ ವಿಚಾರದ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ. ಅಂಡ್ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರಿ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮಟ್ಟದ ಕಹಳೆಯನ್ನ ಊದಿದೆ. ನವೆಂಬರ್ 5ರಂದು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು